ಶ್ರೀರಾಮ್. ಜೈ ಶ್ರೀರಾಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಂದು ನಾವು ಪ್ರಯತ್ನ ಅಥವಾ ಎಷ್ಟೋ ದಿನದ ಒಂದು ಆಸೆ ಅಂತ ಅನ್ಕೊಂಡಿದ್ವಿ, ಬಟ್ ಇಟ್ ವಾಸ್ ವೆರಿ ಶಾರ್ಟ್ ಸ್ಪ್ಯಾನ್. ನಮ್ಮ ಅಣ್ಣ ಹಿಂಗೆ ನಾವೇನೋ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ನಾವು ರಿಹರ್ಸಲ್ಸ್ ಮಾಡ್ತಿರ್ಬೇಕಾದ್ರೆ ಯಾವ್ದೋ ಇನಾಗ್ರೇಷನ್ ಡ್ಯಾನ್ಸ್ಗೆ, ಗಣೇಶನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ರಿಹರ್ಸಲ್ ಮಾಡ್ತಿದ್ರು ಮಕ್ಕಳು. ಅಣ್ಣ ಹೋಗಿ ಸುಮ್ನೆ ಯಾವ್ದೋ ಒಂದು ಟೈಮ್ ಏನೋ ಅವ್ರು ಮಾತಾಡಿದ್ ನಮಗ್ ಗೊತ್ತಿಲ್ಲ, ನಾವ್ ಮಾತಾಡಿದ್ ಅವ್ರು ಯಾವ್ದೋ ಒಂದು ಸಿಂಕ್ ಇರ್ಲಿಲ್ಲ. ಬಟ್ ನಾನು ಸುರೇಶ್ ಸರ್ ಏನೋ ಒಂದು ಹಾಡ್ ಮಾಡ್ಬೇಕು ಅಂತ ನನಗೆ ತುಂಬಾ ಒಳ್ಳೆ ಥಾಟ್ ನ ಕೊಡ್ತಾ ಇದ್ರು. ಕೂತ್ಕೊಂಡು ಒಂದ್ 5 ನಿಮಿಷ ಮಾತಾಡಾದ್ಮೇಲೆ ನಿಮ್ಗೊಂದು ಸಾಂಗ್ ಕೇಳಿಸ್ತೀನಿ, ಆ ಸಾಂಗ್ ಬಗ್ಗೆ ನೀವೇನ್ ಹೇಳ್ತೀರಾ ಹೇಳಿ ಅಂತಂದ್ರು. ಸರಿ ಆಯ್ತು ಅಂತ ಹೇಳಿ ನಾವು ಸುಮ್ನೆ ಕೂತ್ಕೊಂಡಿದ್ವಿ. ಅವಾಗ ಬಂದಿದ್ದೆ ಈ ಒಂದು ಹಾಡು, 1.5 ನಿಮಿಷದ ಒಂದು ಹಾಡು. ನಾವ್ ಎಲ್ಲರೂ ರೋಮಾಂಚನ ಆಗ್ಬಿಟ್ಟು ಎದ್ ನಿಂತ್ಕೊಂಡು, ಸರ್ ಯಾವಾಗ ಮಾಡ್ಬೇಕು ಸರ್, ನಾವ್ ಯಾವಾಗ ಫುಲ್ ಸಾಂಗ್ ಸಿಗತ್ತೆ ಅಂತ. ನಾಳೆನ ನಾವು ಶೂಟಿಂಗ್ ಹೋಗ್ತಾ ಇದೀವಿ ಅಂತ ಹೇಳಿ ಅಷ್ಟು ಅದ್ದೂರಿ ಆಗಿರುವಂತ ಒಂದು ಲೊಕೇಶನ್ ನ ಕೊಟ್ಟು, ಅಷ್ಟು ಅದ್ದೂರಿ ಆಗಿರುವಂತ ನಮ್ಗೆ ಇಡೀ ಟೆಕ್ನಿಷಿಯನ್ಸ್ ನ ನಮಗೆ ಅವರ ಒಂದು SR ಹೈಟೆಕ್ ನ ಇಡೀ ಟೆಕ್ನಿಷಿಯನ್ಸ್ ನ ನಮಗೋಸ್ಕರ 4 ಕ್ಯಾಮ್ರಾಗಳಿದ್ದು ನಮ್ಮ ಸುರೇಶ್ ಚಿಕ್ಕಣ್ಣ ಸರ್, ಅವರು ಕೂಡ ವೇದಿಕೆ ಮೇಲೆ ನಾನು ಸ್ವಾಗತ ಮಾಡೋಕೆ ಇಷ್ಟಪಡ್ತೀನಿ. ಸೊ ಎಸ್ ಸರ್, ದಯಮಾಡಿ ವೇದಿಕೆ ಮೇಲೆ ನೀವೇ ನಿಮ್ ಚೇರ್ನ ತಗೊಂಡ್ಬಂದು ಹಾಕೋಬೇಕು, ನಮ್ಮ ಮನೆಯ ಕಾರ್ಯಕ್ರಮ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಅದ್ಭುತವಾಗಿ ಹಾಡು ಬಂದಿದೆ, ನಿಜಕ್ಕೂ ಬಹಳ ಅಂದ್ರೆ ಬಹಳ ಅದ್ಭುತ. ಯಾವ ತರ ಹೇಳ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ನಮ್ಗೆ ಒಂದೇ ಬೇಜಾರು, ಒಂದೇ ಸರಿ ನೋಡಿದ್ವಿ, ಇನ್ನೊಂದು 8-10 ಸರಿ ನೋಡ್ಬೇಕನ್ನೋ ಆಸೆ ಇಲ್ಲ. ಬಹಳ ಅಂದ್ರೆ ಬಹಳ, ಯಾಕಂದ್ರೆ ಎಲ್ಲ ಮಕ್ಕಳು ಅಷ್ಟೇ ಚೆನ್ನಾಗಿ ಮಾಡಿದ್ರಿ. ತಾವು ಎಲ್ಲರೂ, ನಿರಂಜನ್ ಅವರು ಮತ್ತು ಅನಿರುದ್ಧ ಅವರು ಎಲ್ಲರೂ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಾಂಗ್ ನೋಡ್ರಿ ಒಂದು ಟ್ರೆಂಡೇ ಆಗ್ತದೆ ಇದು, ಯಾಕಂತಂದ್ರೆ ಅಷ್ಟೊಂದು ಅದ್ಭುತವಾಗಿದೆ. ಹಳ್ಳಿಯಲ್ಲೂ ಈ ಸಾಂಗ್ ನೆಕ್ಸ್ಟ್ ಯಾವುದೇ ದೇವಸ್ಥಾನದಲ್ಲೂ ರಾಮನ ಪೂಜೆ ಆಗ್ಬೇಕಾದ್ರೆ ಈ ಸಾಂಗ್ ಹಾಕೇ ಹಾಕ್ತಾರೆ, ಅಷ್ಟೊಂದು ವಿಶ್ವಾಸ ನಮ್ದಿದೆ. ಯಾಕಂದ್ರೆ ಇದು ರಾಮನ ಯುಗ ಅಂತಂದ್ರೆ ತಪ್ಪಾಗದು ಅನಿಸ್ತದೆ ನಮ್ಗೆ. ಅಷ್ಟು ರಾಮನ ಬಗ್ಗೆ ಆಗ್ಲಿ, ಈ ರಾಮ ಮಂದಿರ ಬಗ್ಗೆ ನಮ್ಗೊಂದು ಅಷ್ಟು ಗೊತ್ತಿರಲ್ಲ, ಆದ್ರೆ ನಮ್ಮ ಹಿರಿಯರಿಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿರ್ತದೆ. ನಾವು 22ನೇ ತಾರೀಕು ದೊಡ್ಡ ಮೆರವಣಿಗೆ ಜೊತೆಗೆ 8 ಗಂಟೆಯಿಂದ ಪ್ರಾರಂಭ ಮಾಡಿ 11 ಗಂಟೆಗೆ ಮೆರವಣಿಗೆ ಮಾಡಿ ಕೊಡೆಕಲ್ ಬಸವಣ್ಣಪ್ಪನ ದೇವಸ್ಥಾನದಲ್ಲಿ ಈ ರಾಮ ಮಂದಿರ ಉದ್ಘಾಟನೆ ವೀಕ್ಷಣೆ ಮಾಡ್ಬೇಕಂತ ಮಾಡಿದ್ದೇವೆ. ಫಸ್ಟ್ ವಾಲ್ಮೀಕಿ ದೇವಸ್ಥಾನ ಪೂಜೆ ಮಾಡಾಗ ಇದೇ ಸಾಂಗ್ ಹಾಕಿ ನಾವು ಪೂಜೆನ ಯಾಕೆ ಅಷ್ಟು ಚೆನ್ನಾಗಿ ಬಂದಿದೆ. ನಾನು ನಮ್ಮ ಊರಿಗೆ ಎಲ್ಲರೂ ಬಂದಾಗ ಅವ್ರಿಗೆ ಕೇಳಿದೆ, ಅವ್ರು ಹೇಳಿದ್ರು ನಮ್ಮ ತಾತ ಅವರು 35-40 ವರ್ಷ ಹಿಂದ್ಗಡೆ ರಾಮ ಮಂದಿರಿಗೆ ಇಟ್ಟಿಗೆ ಸಂಗ್ರಹಣೆ ಮಾಡಾಗ ಒಂದು 5 ಇಟ್ಟಿಗೆ ಕೊಟ್ಟಿದ್ರಂತ. ಅದನ್ನ ಕೇಳಿ ನಮ್ಮ ಅಷ್ಟು ಖುಷಿ ಆಯ್ತು. ನಾನು ಗೋಪಾಲ್ಜಿ ಅವರಿಗೆ, ದಯಾಣ್ ಅವರಿಗೆ ನಮಗೆ ಬಹಳ ಆತ್ಮೀಯರು, ಗುರುಗಳು, ನಮಗೆ ಇಬ್ಬರಿಗೂ ಅವರು ತಂದೆ ಸಮಾನರು. ಗೋಪಾಲ್ಜಿ ಅವರು, ಅವ್ರಿಗೆ ನಾನು ಕೇಳಿದ್ವಿ, ಅಲ್ಲ ಸರ್ ಮನ್ಸ್ ಮಾಡಿದ್ರೆ ಮೋದಿ ಸಾಹೇಬ್ರು ನಮ್ಮ ಸರ್ಕಾರದಿಂದ ದೇವಸ್ಥಾನ ಮಾಡಬಹುದಾಗಿತ್ತಲ್ಲ, ಯಾಕೆ ಎಲ್ಲರ ಹತ್ರ ಸಂಗ್ರಹಣೆ ಮಾಡ್ತೀರಿ ಅಂತ ಕೇಳಿದ್ವಿ ನಾವು. ಪ್ರಶ್ನೆ ಹಾಕಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಅವ್ರು ಹೇಳಿದ್ದು ಇವತ್ತು ಅರ್ಥ ಆಗ್ತದೆ. ಬರೀ ಸರ್ಕಾರದಿಂದ ಆ ದೇವಸ್ಥಾನ ಕಟ್ಟಿದ್ರೆ ಇಷ್ಟೊಂದು ಪ್ರಾತಿನಿಧ್ಯ ಅದಕ್ಕೆ ಬರ್ತಿದ್ದಿಲ್ಲ. ಅವ್ರು ಒಂದ್ ಹೇಳಿದ್ರು, ರಾಜಣ್ಣ ನಿಮ್ಮಿಂದ ₹1 ಆದ್ರೆ ₹1 ಸಹಾಯ ಮಾಡ್ರಿ, ನೀವೇನ್ ಅಲ್ಲಿ ಕೊಡ್ತೀರಿ ಅದರಿಂದ ಆಗ್ತದೆ. ನಾಳೆ ರಾಮ ಮಂದಿರ ನೀವು ಹೋದ್ರೆ ಈ ದೇಣಿಗೆ ನಾನು ಕೊಟ್ಟಿದ್ದು ನನ್ನ ಮಂದಿರ ಅಂತ ಬರ್ತಾನ ಮಾತು. ಅದ್ಭುತವಾದಂತ ಗೋಪಾಲ್ಜಿ ಅವತ್ತು ಒಂದು ಮಾತು ಹೇಳಿದ್ರು, ಇವತ್ತು ಅದು ಸತ್ಯ ಆಗಿದೆ. ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಇದೆ, ಇದು ಕೇಂದ್ರ ಸರ್ಕಾರದಿಂದ ಈ ದೇವಸ್ಥಾನ ಆಗ್ತಿದೆ ಅಂತ. ಇಲ್ಲ, ಕೇಂದ್ರ ಸರ್ಕಾರದಿಂದ ಆಗ್ತಿಲ್ಲ. ಪ್ರತಿಯೊಬ್ಬ ಭಾರತದಲ್ಲಿರುವಂತ ಭಾರತೀಯ ನಾಗರಿಕರು ಎಲ್ಲರೂ ದೇಣಿಗೆ ಸಂಗ್ರಹಣೆ ಮಾಡಿ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಆ ದೇವಸ್ಥಾನ ನಿರ್ಮಾಣ ಆಗ್ತದೆ ಅಣ್ಣ. ಅದಕ್ಕೋಸ್ಕರ ಇವತ್ತೆಲ್ಲರೂ ಮನಸ್ಸಲ್ಲಿ ಅದು ಮೂಡಿದೆ. ಇವತ್ತು ಅದಕ್ಕೆ ನಮಗೆ ಬಹಳ ಅಂದ್ರೆ ಬಹಳ ಖುಷಿ. ಮತ್ತು ರಾಮನ ವಿಗ್ರಹನು ನಮ್ಮ ಮೈಸೂರಿಂದ, ನಮ್ಮ ಕರ್ನಾಟಕದಾಗಿತ್ತು, ಅದನ್ನು ಖುಷಿ ಆಗಿದೆ. ಅಂತ ಕಲ್ಲು ನಮ್ದು, ಆ ಶಿಲ್ಪೆನೂ ನಮ್ದು. ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ ಇವತ್ತು. ಅದ್ರ ಜೊತೆಗೆ ಈ ಹಾಡು ಕೇಳಿದ್ಮೇಲೆ 22ನೇ ತಾರೀಕು ನಮ್ಗೆ ಯಾರಿಗೂ ಅಯೋಧ್ಯೆಗೆ ಅವಕಾಶ ಸಿಗಂಗಿಲ್ಲ ಹೋಗಿ ನೋಡೋದಕ್ಕೆ. ರೂಪಿಕಾ ಅವರಿಗೆ, ಸುರೇಶ್ ಅಣ್ಣವ್ರಿಗೆ ಇನ್ನೊಂದ್ಸರಿ ಕೃತಜ್ಞತೆ ಸಲ್ಲಿಸ್ತೇವೆ. ಇಲ್ಲೇ ನಮ್ಗೆ ರಾಮ ಮಂದಿರ ಉದ್ಘಾಟನೆ ಮಾಡಿ ತಾವು ತೋರಿಸ್ಬಿಟ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಈ ಹಾಡು ಯಶಸ್ವಿ ಆಗ್ಲಿ. ತಮ್ಮೆಲ್ಲರಿಗೂ ಇನ್ನೂ ಈ ಹಾಡಿನ ಮುಖಾಂತರ ಹಲವಾರು ಅವಕಾಶಗಳು ಸಿಗಲಿ ಅಂತ ಆ ಶ್ರೀರಾಮನಾಥ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ನಮ್ಮ ರಾಜುಗೌಡರು ಆತ್ಮೀಯರು, ಪ್ಲಸ್ DS ಮ್ಯಾಕ್ಸ್, ಉಪೇಂದ್ರ, ಮಿಸಸ್ ಮಿಥುಂದ್ರ, ಇದೆಲ್ಲ ಗಣ್ಯಾತಿಗಳು ಈಗ ನೋಡ್ತಾ ಇದ್ರೆ ಏನೋ ಒಂದು ಅದ್ಭುತ ಕ್ಷಣ, ರೋಮಾಂಚನ, ರಾಮನ ಕಣ್ಣ ನೋಡೋದಂಗಾಯ್ತು. ಇದು ಕಾಡಬಹುದಾದ ತಮ್ಮೆಲ್ಲರಿಗೂ ಮೊದಲನೇದಾಗಿ ಚಿತ್ರರಂಗದ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ, ಪರ್ಟಿಕ್ಯುಲರ್ ರೂಪಿಗಾರಿಗೆ, ನಾನು ಎಲ್ಲೋ ಮೂಲೆಯಲ್ಲಿ ಎಲ್ಲೋ ಸಿನಿಮಾಗಳು ಕಮರ್ಷಿಯಲ್ಸ್ ನಾವು ನೋಡ್ತೀವಿ, ಏನೇನೋ ಮಾಡ್ತೀವಿ.
ಏನು ನೋಡ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಯಿತು. ಖಂಡಿತ ಶ್ರೀರಾಮ ನಮ್ಮೆಲ್ಲ ಹೃದಯದಲ್ಲಿ ಎಲ್ಲೂ ಸ್ಥಾಪನೆ ಆದಂಗೆ ಆಯಿತು. ಇಂಥ ಒಂದು ಕೆಲಸ ಮಾಡೋದು ಭಾಳ ಹುಡುಗಾಟ ಅಲ್ಲ, ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಗೊತ್ತಿಲ್ಲ. 10 ದಿನದಲ್ಲಿ ಮಾಡಿದೆ ಅಂತ ಹೇಳಿದ್ರೆ ಇದು ಬಹುಶಃ 1 ವರ್ಷ ತಗೊಳ್ಳೋಂಥ ಕಾಲನ 10 ದಿನದಲ್ಲಿ ಮಾಡಿ ಅಂದರೆ ಆ ರಾಮನ ಪ್ರೇರಣೆ ನಿಮ್ಮಲ್ಲಿ ಬಂದಿದೆ ಅನ್ಸುತ್ತೆ. ಭಗವಂತನ ಇಚ್ಛೆ ಇದ್ರೆ ಏನಾಗಲ್ಲ ಇದು. ಆ ಭಗವಂತನ ಇಚ್ಛೆ ಪ್ರೇರಣೆ ತಂದೆ ತಾಯಿಗಳ ಆಶೀರ್ವಾದ ರೂಪಿ ನಿಮ್ಗೆ ಸಿಕ್ಕಿದೆ. ರೂಪಿಕಾ ಅವ್ರು ಬಂದು ಕರೆದ್ರು, ನನಗೆ ಬರದೇ ಹೋದ್ರೆ ತಪ್ಪಾಗ್ಬಿಡೋದು. ಇವತ್ತು ನಾನು 3 ಪ್ರೋಗ್ರಾಮ್ ಇದ್ರು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ಬಂದೆ. ಮುಖ್ಯವಾಗಿ DS ಮ್ಯಾಕ್ಸ್ ದಯಾನಂದ ನೋಡ್ದಂಗೆ ಆಯಿತು. ರಾಜು ಗೌಡರು ಇವರಿಬ್ಬರು ಹೃದಯ ಶ್ರೀಮಂತ ಒಳ್ಳೆ ವ್ಯಕ್ತಿಗಳು ಇವತ್ತು. ಅಂಥ ವ್ಯಕ್ತಿಗಳ ಸನ್ನಿಧಾನದಲ್ಲಿ ಇದ್ಕೊಂಡು ಒಂದು ಹಾಡನ್ನ ಮ್ಯೂಸಿಕ್ ಕಂಪ್ನಿನ ಸ್ಟಾರ್ಟ್ ಮಾಡ್ತಾ ಇರೋದು ನಿಜವಾಗ್ಲೂ ಇದು ಒಂದು ಕರ್ನಾಟಕದಲ್ಲ, ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿ ಮ್ಯೂಸಿಕ್ ತಲುಪಲಿ. ಮುಖ್ಯವಾಗಿ ನಮ್ಮ ಗೆಜ್ಜೆ ಸ್ಟುಡಿಯೋ ಕೂಡ ಒಳ್ಳೇದಾಗಲಿ. ಯಾಕಂದರೆ ರೂಪಿಕಾ ಭಾಳ ವರ್ಷಗಳಿಂದ ಸಿನಿಮಾದಲ್ಲಿ ಅವಳ ಶ್ರಮ ಇದೆ. ಅವರು ತುಂಬ ಕೆಲಸಗಳನ್ನು ಮಾಡಿದ್ದಾರೆ, ತುಂಬ ಪಿಕ್ಚರ್ಗಳು ಹೀರೋಯಿನ್ಗಳಾಗಿದ್ದಾರೆ. ಇನ್ನು ಮುಂದೆ ನಿಮ್ದು ಬೇರೆ ದಿನ ಆಗುತ್ತೆ. ನ್ಯೂ ಟ್ರಿಬ್ಯೂಟ್ ಟುಮಾರೋ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಅಚೀವ್ ವಾಟ್ ಎವರ್ ಯು ಹ್ಯಾವ್ ಇನ್ ಯುವರ್ ಮೈಂಡ್. ನಿಮ್ಮನ್ನೇನು ವಿಷನ್ಸ್ ಇದೆಯೋ ಆ ವಿಷನ್ಸಿಗೆ ತಲುಪಿಸುವಂಥ ಕೆಲಸ, ಅದು ಸಪೋರ್ಟ್ ಮಾಡೋಂಥ ಕೆಲಸ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ. ಅಂದರೆ ಯಾಕಂದರೆ ಇಲ್ಲೆಲ್ಲ ಬಂದಿರೋರು ಒಂದು ವೇಳೆ ಸಮಾನ ಮನಸ್ಕರು, ನಾವೆಲ್ಲ ಸಮಾನ ಮನಸ್ಕರು ಒಳ್ಳೆಯ ಭಾವನೆಯಿಂದ ಮಾಡಿದಾಗ, ಒಳ್ಳೆಯ ಕೆಲಸ ಮಾಡಿದಾಗ ಭಗವಂತ ಖಂಡಿತವಾಗಲೂ ಏನು ನಾಳೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗ್ತಿದೋ ಅದು ಒಂದು ದಿನ ಮುಂಚೆ ಅಂತ ಒಂದು ಕಾರ್ಯ ಮಾಡಿದ್ದು ನಮಗೂ ಕರ್ನಾಟಕದಲ್ಲಿ ನಾವೆಲ್ಲ ಅದೃಷ್ಟ ಅನ್ಸುತ್ತೆ. ಇವತ್ತು ತುಂಬ ಸಂತೋಷ ಆಗ್ತದೆ. ನಮ್ಮ ಬಾಮಾರೀಶ್ವರ್ ಹೇಳ್ತಾ ಇರ್ತಾರೆ, ರೂಪಿಕಾ ಅವರು ತುಂಬ ಎಫರ್ಟ್ ಹುಡುಗಿ ತುಂಬ ಕಷ್ಟಪಡ್ತಾರೆ ಅಂತ ಹೇಳ್ತಾರೆ. ನೋಡಿದೆ ಇವತ್ತು ನಿಮ್ದೆಲ್ಲ ಕಷ್ಟ ಆಮೇಲೆ ನಿರೂಪಣೆ ಏನು ಎಕ್ಸಲೆಂಟ್ ಮಾಡ್ತೀರಮ್ಮ ನೀವು. ಯಾವ ಅನುಷ್ಠಾನೂ ಇಲ್ಲ, ಯಾರು ಇಲ್ಲ ನಿಮ್ಮ ಮುಂದೆ. ನೀವು ಖಂಡಿತವಾಗಲೂ ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನಾನು ಎಲ್ಲ ಒಂದು ಮೂಲೆಯಲ್ಲಿ ನಾನು ಒಂದು ಫಂಕ್ಷನ್ ಮಾಡ್ತಿದ್ದಾಗ ಅಲ್ಲ ಎಲ್ಲರೂ ಒಬ್ಬರೇ ಹೇಳ್ತಾ ಇರ್ತಾರೆ, 1 more ಕಾಂಪಿಟೇಟರ್ ಅಂತ ಹೇಳ್ತಾ ಇಲ್ಲ ನಾನು, ಅವ್ರ ರೇಂಜಲ್ಲಿ ಮಾಡ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ಕಾಂಪಿಟೇಟ್ ಮಾಡ್ತಾ ಇಲ್ಲ. ನಿಮ್ ನಿರೂಪಣೆ ಅಷ್ಟು ನಿರರ್ಗಳವಾಗಿ ಕನ್ನಡದಲ್ಲೇ ಹೇಳಿದ್ರಲ್ಲ, ಅದೆಲ್ಲೋ ಒಂದು ಮೂಲೆಯಲ್ಲಿ ಎಲ್ರಿಗೂ ಅಟ್ರಾಕ್ಟ್ ಆಗ್ಬಿಡ್ತು. ಏನ್ ಸರ್ ರಾಜಗೌಡ ಸಾಹೇಬ್ರೆ, ನಾನು ಆಶ್ಚರ್ಯಪಡ್ಬಿಟ್ಟೆ. ಇಷ್ಟು ಒಂದು ಟ್ಯಾಲೆಂಟ್ ಇದೆ, ನಿನ್ನಂತ ಟ್ಯಾಲೆಂಟ್ ನ ಬಳಸ್ಕೊಳ್ಳೋದು ಯೋಗ ನಮಗಿಲ್ಲ ಅಂತ ನೋವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಇಂಥ ಒಂದು ಕಾರ್ಯಕ್ರಮ ಮಾಡಿ, ಯಾಕಂದ್ರೆ ಧಾರ್ಮಿಕತೆ, ಹಿಂದುತ್ವ, ಹಿಂದೂ ರಾಷ್ಟ್ರ ಅನ್ನೋದು ನಮ್ಮದಿದೆ. ಅದನ್ನು ಸಾರಬೇಕಾದ್ರೆ ಇಂಥ ಒಂದು ಮೂಲಕ ರಾಮ ಅಂದ್ರೆ ರಾಮನ ಏನ್ ಲಕ್ಷಣಗಳನ್ನ ಅಳವಡಿಸ್ಕೊಂಡ್ರೆ ದೇಶ ಸಮೃದ್ಧಿ ಆಗುತ್ತೆ. ಪೂರ್ತಿ 100% ಆಗಲ್ಲ, ಅಟ್ 50% ರಾಮನ ಲಕ್ಷಣ ಅಳವಡಿಸ್ಕೊಂಡ್ರೆ ನಾವು ದೇಶ ನಾವು ಒಳ್ಳೇದು ಮಾಡ್ಬೋದು. ನಮ್ಮ ಸುರೇಶ್ ಚಿಕ್ಕಣ್ಣ ಅವರು ಕೂಡ ಬಹಳ ನಯ ನಡತೆ, ವಿದೇಶ ಸಂಸ್ಕಾರ, ಅವ್ರು ಎಷ್ಟು ಚೆನ್ನಾಗಿ ಕರೆದ್ರು ಅಂದ್ರೆ ನಮಗೆ ಈಗ ಮಾತಾಡ್ತಾ ತುಂಬಾ ಜನ ಮಾತಾಡೋದಾದ್ರೆ. ಆದ್ರೆ ಒಟ್ಟಾರೆ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಯಿತು. ಸಿರಿ ಮ್ಯೂಸಿಕ್ ಅನ್ನೋದು ಒಂದು ದೊಡ್ಡ ಸಂಸ್ಥೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ. ಆಮೇಲೆ ನಮ್ಮ ಗೆಜ್ಜೆ ಮ್ಯೂಸಿಕ್ ಸ್ಟುಡಿಯೋ ಅನ್ನೋದು ಕೂಡ ನಾಟ್ ಓನ್ಲಿ ಫಾರ್ ಮ್ಯೂಸಿಕ್ಗೆ ಸೀಮಿತ ಆಗದೆ ಬೇರೆ ಬೇರೆ ರಂಗಗಳಲ್ಲಿ ಡ್ಯಾನ್ಸ್ ಆಗಿರ್ಬೋದು, ಕಲೆ ಇರ್ಬೋದು, ನಾಟಕ ಆಗಿರ್ಬೋದು, ಇನ್ನೇನು ಸಿನಿಮಾ ಕೂಡ ಮಾಡೋ ಚಾನ್ಸ್ ಇದೆ. ಒಂದು ಒಳ್ಳೆ ಸಿನಿಮಾ ಧಾರ್ಮಿಕತೆ ರಾಮನ ಬಗ್ಗೆ ನಾವು ಸಿನಿಮಾ ಮಾಡಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಒಳ್ಳೇದಾಗಲಿ, ನಾಳೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಕನ್ನಡ. ಧನ್ಯವಾದಗಳು ಸರ್. ನಿಮ್ಮ ಒಂದು ತುಂಬಾ ಸಿರಿ ಮ್ಯೂಸಿಕ್ಗೆ ಸೇರ್ಬೇಕು ಅಂತೀನಿ. ಹಾಗೆ ಈಗ ಬಾಮಾ ಹರೀಶ್ ಸರ್ ಈ 1-2 ಮಾತುಗಳನ್ನ ಇವತ್ತು ಈ ಒಂದು ಅಯೋಧ್ಯೆ ಬಗ್ಗೆ ಒಂದು ಸಾಂಗ್ ಮಾಡ್ತಾ ಇದ್ದೀನಿ ಅಂತೇಳಿ ಅಂತ ರೂಪಿಕಾ ಅವ್ರು ಬಂದರು. ನಂಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಫಸ್ಟ್ ಸಾಂಗ್ ಕೇಳಿಸಿದ್ರು, ಬಟ್ ತುಂಬ ಹೆವಿ ಅನಿಸ್ತು ಸಾಂಗ್. ಹೆಂಗೆ ರೂಪಿಕಾ ಹ್ಯಾಂಡ್ಲೂಮ್ ಹೆಂಗಿದೆ, ತುಂಬ ಹೆವಿ ಇದೆ ಸಾಂಗು ಅಂತೇಳಿ ಅಂತ. ಆಮೇಲೆ ಹೆಂಗೆಲ್ಲ ಈ ಥರ ಹಿಂಗೆ ಮಾಡ್ಕೊಡೇನು ಸರ್ ಅಂತೇಳಿ. ಆಮೇಲೆ ಈ ಮಾಡ್ತಾ ಇದ್ದ ಇಡೀ ಉದ್ಯಮದ ಪರವಾಗಿ ಈ ಸಾಂಗ್ ಅರ್ಪಣೆ ಮಾಡು ಕರ್ನಾಟಕ ಜನತೆಗೆ ಅಂತೇಳಿ ನಾನು ಕೇಳ್ಕೊಂಡಾಗ ಆಮೇಲೆ ಇಮಿಡಿಯೇಟ್ ಸುರೇಶ್ ಅವರಿಗೆ, ಬಂಕರ್ ಅವ್ರಿಗೆಲ್ಲ ಮಾತಾಡಿ ಸಿರಿ ಮ್ಯೂಸಿಕ್ ಅವರು ನಮ್ಮ ಸುರೇಶ್ ಅವ್ರು ಮಾಡ್ತಾರೆ ಅಂತೇಳಿ ಗೊತ್ತಾದಾಗ ಆಮೇಲೆ ಅವ್ರಿಗೂ ನಾನು ಹೇಳಿದೆ, ಈ ಥರ ನಮ್ಮ ಚಿತ್ರೋದ್ಯಮದ ಒಂದು ಅರ್ಪಣೆ ಆಗಲಿ ಇದು ಈ ಸಾಂಗು ಅಂತೇಳಿ. ಬಟ್ ಎಲ್ಲ ಹಬ್ಬಕ್ಕೆ ಏನೇನೋ ಒಳ್ಳೊಳ್ಳೆ ಸಾಂಗ್, ಯುಗಾದಿ ಹಬ್ಬಕ್ಕೊಂದು ಸಾಂಗ್ ಇದೆ, ಸಂಕ್ರಾಂತಿಗಿದೆ, ಈ ಥರ ಎಲ್ಲ ಒಂದೊಂದು ಸಾಂಗ್ ಒಂದು ಟ್ರೆಂಡ್ ಸೆಟ್ ಆಗಿದೆ. ಅದೇ ರೀತಿ ಶ್ರೀರಾಮನವಮಿಗೆ ಮತ್ತು ಹನುಮ ಜಯಂತಿಗೆ ಪ್ರತಿ ವರ್ಷ ಇದೊಂದು ಹಾಡು ಒಳ್ಳೆ ಟ್ರೆಂಡ್ ಸೆಟ್ ಆಗಲಿ ಅಂತೇಳಿ ಆ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಯಾರ್ಯಾರು ಇನ್ವಾಲ್ವ್ ಅವರೆಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ 22 ಪ್ರಪಂಚವೇ ತಿರುಗಿ ನೋಡ್ತಿರಕ್ಕಂಥ ಒಂದು ಪ್ಲೇಸು ರಾಮ ಮಂದಿರ ಆಗುತ್ತೆ. ಮೋಸ್ಟ್ಲಿ ಇಡೀ ಪ್ರಪಂಚ ಇವತ್ತೇನಾದರೂ ಹೀಗೆ ಬರುತ್ತೆ. ಅಣ್ಣ ಆವಾಗಲೇ ಹೇಳಿದ್ರು, ಇದು ನಮ್ಮೆಲ್ಲರ ರಾಮ ಮಂದಿರ. ರಾಮ ಮಂದಿರ ಅಂದ ತಕ್ಷಣ
ಯಾವುದೇ ಒಂದು ಗೌರ್ಮೆಂಟಿಗೆ ಶಾಶ್ವತ ಅಲ್ಲ. ಇದು ನಮ್ಮೆಲ್ಲರೂ, ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಒಂದೊಂದು ರೂಪಾಯಿನೂ ಸಂಗ್ರಹಣೆ ಮಾಡಿರ್ತಕ್ಕಂಥ ಅದು. ಬಟ್ ಇಲ್ಲಿ ಸುರೇಶ್ ನನ್ನ ಆತ್ಮೀಯರು, ರೂಪಿಕ್ ಅವರು ನಿಜಕ್ಕೂ ಒಂದು ಟೀಮ್ ಕೆಲಸ ಏನು ಮಾಡಿದ್ದಾರೆ ಅದು ನಮ್ಮ ಕಣ್ಣು ಮುಂದೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಈ ಆಲ್ಬಮ್ ಸಾಂಗು ಇಡೀ ವರ್ಲ್ಡ್ಗೆ ರೀಚ್ ಆಗಲಿ, ಆದಷ್ಟು ಬೇಗ ಮಿಲಿಯನ್ಸ್ ಸಬ್ಸ್ಕ್ರೈಬರ್ ಆಗಲಿ. ಅವರಿಗೆ ಇದು ಒಂದು ಪ್ಲಾಟ್ಫಾರ್ಮ್. ಇದು ಈ ಪ್ಲಾಟ್ಫಾರ್ಮ್ನಿಂದ ನಾಳೆ ಅವರಲ್ಲಿರ್ತಕ್ಕಂಥ ಟ್ಯಾಲೆಂಟ್ ನಾವಿಲ್ಲಿ ಸ್ಕ್ರೀನಲ್ಲಿ ನೋಡಿದ್ದೀವಿ. ಯಾಕಂದ್ರೆ ರೂಪಿಕ್ ಅವ್ರಿಗೆ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ. ಅವರು ಒಬ್ಬ ಆ್ಯಂಕರ್ ಅಂತ ಹೇಳಿದ್ರು ನಮ್ಮ ಸುರೇಶ್ ಅವರು. ಆ್ಯಂಕರ್ ಅಲ್ಲ, ಸಿನಿಮಾ ನಟಿ, ಆ್ಯಂಕರು ಎಲ್ಲ ಇದ್ದಾರೆ. ಅವ್ರಿಗೆ ಇನ್ನೂ ದೇವರು ಒಳ್ಳೆ ಶಕ್ತಿ ಕೊಡಲಿ. ಸುರೇಶ್ ಅವ್ರಿಗೆ ಇನ್ನೂ ಆ ಸಿರಿ ಮ್ಯೂಸಿಕ್ ಇನ್ನೂ ಕರ್ನಾಟಕದಲ್ಲ ಸೌತ್ ಇಂಡಿಯಾದಲ್ಲಿ ಹೆಸರು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು. ಫಸ್ಟ್ ಪರ್ಸನ್ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈಗ ನಾವು ಸಾಂಗ್ ನೋಡಿದ್ವಿ, ಅದನ್ನು ತುಂಬ ನನಗೆ ಕೂಡ ಮೈ ರೋಮಾಂಚನ ಆಗ್ತದೆ. ಮತ್ತು ಅದರಲ್ಲಿ ಯಾರು ಬರೆದಿದ್ದಾರೆ ಅನ್ನೋದು ಗೊತ್ತಿಲ್ಲ, ಸಾಹಿತ್ಯ ಯಾರು ಬರೆದಿದ್ದಾರೆ ಗೊತ್ತಿಲ್ಲ. ನಿಮ್ಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಕಾರಣ ಈಗ ಪ್ರಸ್ತುತ ಏನು ನಮ್ಮ ಅಯೋಧ್ಯೆಯಲ್ಲಿ ನಡೀತಾ ಇದೆ, ಈಗ ನಾವು ಏನು ಸಂಭ್ರಮ ಆಚರಣೆ ಮಾಡ್ತಾ ಇದ್ವಿ, ಅದಕ್ಕೂ ನೀವು ಬರೆದ ಸಾಹಿತ್ಯಕ್ಕೂ ಎರಡು ತುಂಬ ಲಿಂಕ್ ಆಗ್ತದೆ. ಆಮೇಲೆ ಕೆಲವು ಮಧ್ಯದಲ್ಲಿ ಒಂದಷ್ಟು ಸಾಹಿತ್ಯ ಬರೆದಿದ್ದಾರೆ, ಅವನ್ನೆಲ್ಲ ಕೇಳಿದ ತಕ್ಷಣ ನಮಗೂ ಕೂಡ ಮೈ ರೋಮಾಂಚನ ಆಗ್ತದೆ. ಒಂಥರ ಶಕ್ತಿ ತುಂಬ ರೀತಿ ಇದೆ. ನನ್ನ ಆತ್ಮೀಯ ಡಾಕ್ಟರ್ ಸುರೇಶ್ ಚಿಕ್ಕಣ್ಣವ್ರಿಗೆ ಮತ್ತು ಗೆಜ್ಜೆ ಸಂಸ್ಥೆಯವ್ರಿಗೆ ಇನ್ನೂ ಈ ಸಂಸ್ಥೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತಾ, ಮತ್ತು ನಮ್ಮ ಕರ್ನಾಟಕದಿಂದ ಈಗ ಅಯೋಧ್ಯೆ ಏನು ನಮ್ಮದು ನಾಳೆ ಜಯಂತಿ ಮಾಡ್ತೀವಿ, ಅದು ಉತ್ಸವ ಏನು ಮಾಡ್ತೀವಿ, ಸಂಭ್ರಮ ಏನು ಮಾಡ್ತೀವಿ, ಅದು ಕರ್ನಾಟಕದಿಂದ 4 ರಿಂದ 5 ಪಾಯಿಂಟ್ ಐ ಥಿಂಕ್ ಹಾಡಾಗಿದೆ. ಅದರ ಜೊತೆಗೆ ಇದು ಒಂದು ಹಾಡಾಗುತ್ತೆ ಅಂತ ನನಗೊಂದು ತುಂಬ ಭಾವನೆ, ತುಂಬ ಸಂತೋಷ ಆಗಲಿ ಅಂತ ಆಶಿಸ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಸಣ್ಣ ವಯಸ್ಸಿನಲ್ಲೇ ಏನೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯವೋ ಆ ಪ್ರಯತ್ನಗಳನ್ನು ಪಡ್ತಕ್ಕಂತಹ ರೂಪಿಕಾ ಇವತ್ತಿನ ಕೇಂದ್ರಬಿಂದು. ಹಾಗೆಯೇ ಸಿರಿ ಮ್ಯೂಸಿಕ್ ಸುರೇಶ್ ಚಿಕ್ಕಣ್ಣ ಮತ್ತು ಈ ಆಲ್ಬಮ್ ಇದಕ್ಕೆ ಇನ್ವಾಲ್ವ್ ಆದಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ಭಾಳ ಒಂದು ನಾವು ಸಿನಿಮಾದಲ್ಲಿ ಸಾಮಾನ್ಯವಾಗಿ ಸಿನಿಮಾಗೆ ಸಂಬಂಧಪಟ್ಟಂತಹ ಏನು ಆಗು ಹೋಗುಗಳು ಮತ್ತು ಸಾಂಗ್ಗಳು, ಸಬ್ಜೆಕ್ಟ್ಗಳು ಅಂಥವೆಲ್ಲ ನೋಡ್ತಾ ಇರ್ತೀವಿ. ಸಿನಿಮಾಗೆ ಸಂಬಂಧಪಟ್ಟಂಥವರಿಂದನೇ ಸಿನಿಮಾಗೆ ಸಂಬಂಧಪಟ್ಟ ಸ್ಥಳದಲ್ಲಿ ಒಂದು ಧಾರ್ಮಿಕ ವ್ಯವಸ್ಥೆಯನ್ನು ನೋಡಿದಂತಹ ದಿನ ಇವತ್ತು. ನನಗೆ ನಮ್ಮ ರಾಜು ಪಾಟೀಲ್ ರಾಜಗೌಡರು ಹೇಳ್ದಂಗೆ ನಾವು 22ನೇ ತಾರೀಕಲ್ಲಿ ಹೋಗೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಬಟ್ ಇದನ್ನು ನೋಡಿ ನಮಗೆ ಇಲ್ಲೇ ಒಂಥರ ಅದೊಂದು ಓಪನಿಂಗ್ ಸೆರೆಮನಿ ಆಯ್ತೇನೋ ಅನ್ನೋವಂಥ ಒಂದು ಭಾವನೆ ಬಂದಿದೆ. ಆ ಭಾವನೆಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಹಾಗೆಯೇ ನಮ್ಮ ಚಿತ್ರರಂಗ, ನಮ್ಮ ಅಧ್ಯಕ್ಷರು ಸುರೇಶ್ ಅವರಾಗಲಿ, ನಿಕಟಪೂರ್ವ ಅಧ್ಯಕ್ಷರು ಬಾಮ ಹರೀಶ್ ಅವರಾಗಲಿ ಹೇಳಿದಾಗೆ ಪ್ರತಿಯೊಂದು ನಾವು ನಿಮ್ಮ ಜೊತೆನಲ್ಲಿ ಇರ್ತೀವಿ ಮೇಡಮ್, ಯಾವುದೇ ಕಾರಣಕ್ಕೂ ನೀವು ಅದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ದಯಣ್ಣ ಸದಾ ನಿಮ್ಮಂತಾಗೆ ಇವ್ರಿಗೆ ಯಾರಿಗೆ ಸಾಧನೆ ಮಾಡೋರಿಗೆ ದಯಣ್ಣ ಒಂಥರ ಹೆಂಗಪ್ಪ ಅಂದರೆ ಅವ್ರ ಹೆಸರಲ್ಲೇ ಐತೆ ದಯಾಪರರು ಅಂತ ಹೇಳಿ. ಸೊ ಹೀಗಾಗಿ ಅವರು ಆಳಾಗಿ ಅರಸರಾಗಿರೋರು. ನನಗೆ ಅವರ ಪೂರ್ವಪರ ಇತಿಹಾಸ ಎಲ್ಲ ನನಗೆ ಗೊತ್ತಿದೆ. ಅದರಿಂದ ಅವರು ಆ ಕಷ್ಟದಲ್ಲಿದ್ದ ಯಾರು ಮುಂದೆ ಬರ್ತಾರೋ ಅವ್ರಿಗೆಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಆ ಸಂದರ್ಭದಲ್ಲಿ ಯಾರು ಸಹಾಯ ಮಾಡಲಿಲ್ಲ, ಅವರು ಸ್ವಯಂ ಪ್ರತಿಭೆಯಿಂದ ಮುಂದೆ ಬಂದವರು. ಸೊ ಹೀಗಾಗಿ ಎಲ್ಲರೂ ನನ್ನಂಗೆ ಅನುಭವಿಸೋದು ಬೇಡ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಅಮ್ಮ, ಈಗ ನಿಮ್ಮ ತಂಡದ ಪರವಾಗಿ ನಾನು ರಾಜುಗೌಡರಿಗೆ ಒಂದು ಮನವಿ ಇಡ್ತಾ ಇದ್ದೀನಿ. ಇದೆಲ್ಲ ಅಯೋಧ್ಯೆ ಎಲ್ಲ ಮುಗಿದಾದ ಮೇಲೆ ದಯಮಾಡಿ ಈ ಒಂದು ಸಾಂಗನ್ನು ರಾಜುಗೌಡರನ್ನ ಹಿಡ್ಕೊಂಡು ಪ್ರಧಾನಿಗಳಿಗೆ ದೆಹಲಿಗೆ ಕರ್ಕೊಂಡೋಗಿ ಇದು ತಗೊಂಡೋಗಿ ಪ್ರಧಾನಮಂತ್ರಿಗಳಿಗೆ ಇದನ್ನು ತೋರಿಸ್ತಕ್ಕಂಥ ಇವತ್ತು ರಾಜಗೌಡರ ಕಡೆಯಿಂದ ನೀವು ವಾಗ್ದಾನ ತಗೊಂಡ್ಬಿಟ್ರೆ ಇದು ನಾವು ಬಂದಿದ್ದಕ್ಕೂ ಇದ್ದಿದ್ದಕ್ಕೂ ಎಲ್ಲದಕ್ಕೂ ಸಾರ್ಥಕವಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ವಾಗ್ದಾನ ಮಾಡಿಸ್ಕೊಂಡು ಈಗ ಆಲ್ರೆಡಿ ಪ್ರಧಾನ ಮಂತ್ರಿಯವರು ಯಾವ್ಯಾವ ಈ ತರ ಸಾಂಗ್ಸ್ ಬರ್ತಿದಾವೆ ಅವನ್ನ ಡೈಲಿ ತಮ್ಮ ಇದರಲ್ಲಿ ಟ್ವಿಟರ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಯಂತಿದ್ದಾರೆ. ನಾವು ಏನು ಮಾಡ್ತೀವಿ ಅಂತಂದರೆ ಅಲ್ಲಿ ಹೋಗೋಷ್ಟು ಇದಿಲ್ಲ. ಇಲ್ಲಿಂದ ನಾವು ಪ್ರಹ್ಲಾದ್ ಜೋಶಿ ಸರ್ ಅವರಿಗೆ, ಸಂತೋಷ್ ಜಿ ಅವರಿಗೆ ಈ ಸಾಂಗ್ನ ಇವತ್ತೇ ಕಳಿಸ್ಕೊಡ್ತೀವಿ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಸುರೇಶ್ ಅಣ್ಣ ಪರ್ಮಿಷನ್ ಕೊಟ್ಟಂದ್ರೆ, ಯಾಕಂತ ಅಲ್ಲ ಹಂಗಲ್ಲ, ನಿಂದೊಂದು ಚಾನಲ್ ಇಂದ ಇದೆ,
ನೀವು ಕೊಟ್ರೆ ಅಂದ್ರೆ ನಮ್ಮೆಲ್ಲಾ ಇದರಲ್ಲೂ ವೆಬ್ಸೈಟ್ ಅಲ್ಲಿ ನಾವು ಅದನ್ನ ಅಪ್ಲೋಡ್ ಮಾಡೋಂತ ಒಂದು ಕೆಲಸ ನಾವು ಮಾಡ್ತೀವಿ. ಯಾಕೆಂತಂದ್ರೆ ಇದು ಅಷ್ಟು ಅದ್ಭುತವಾದಂತ ಸಾಂಗ್ ಇದೆ. ಇದನ್ನ ಅಲ್ಲಿ ಹೋಗಿ ಮುಟ್ಸಂತ ಪ್ರಯತ್ನ ಮಾಡ್ತೀವಿ. ಫಲ ನಾಯಕರುಗಳು ವೇದಿಕೆಯಲ್ಲಿದ್ದಾಗ ಸಂದರ್ಭವನ್ನು ಯಾಕೆ ಬಳಸ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಅಂತಂದ್ರೆ, ರಾಜು ಪಾಟೀಲ್ ರಾಜಗೌಡರು ಏನೇ ಮನಸ್ಸು ಮಾಡಿದ್ರು, ಏನೇ ಮನಸ್ಸಲ್ಲಿ ಇಟ್ಕೊಂಡ್ರು ಕೂಡ ಅದನ್ನು ಅವರು ಸಾಧಿಸ್ತಾರೆ. ಯಾಕಂದ್ರೆ ಅವರು ನಮ್ಮ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅವರ ಇನ್ವಾಲ್ವ್ಮೆಂಟು, ಅವರು ಬರೀ ಹಣಕಾಸಿನ ವ್ಯವಸ್ಥೆ ಅಂತಲ್ಲ, ಅವರ ಫಿಸಿಕಲಿ ಅವ್ರ ಇನ್ವಾಲ್ವ್ಮೆಂಟು ಕೂಡ ನಾನು ಅವ್ರನ್ನ ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ನಮ್ಮ ರಾಜಕಾರಣಿಗಳನ್ನ ಈ ರೀತಿ ಬಳಸ್ಕೋಬೇಕು, ರಾಜಕಾರಣಿಗಳನ್ನ ಈ ರೀತಿ ಬಳಸ್ಕೋಬೇಕು. ಆಮೇಲೆ ನಮ್ಮ ಅಣ್ಣ ಏನು ಬರೀ ರಾಜಕಾರಣಿ ಅಲ್ಲ, ಧಾರ್ಮಿಕ ವ್ಯಕ್ತಿತ್ವದಲ್ಲೂ ಕೂಡ ಎತ್ತಿದ ಕೈ. ಸೊ ಅವ್ರ ಸೇವೆನ ನಾವು ಸದಾ ಪಡ್ಕೋಬೇಕು. ಈ ವಿಚಾರದಲ್ಲಿ ಇದು ಸಾಂದರ್ಭಿಕ ಶಿಶು, ಇದೇನು ಸಾಂಗ್ ಇದೆ ಈಗ, ಇದು ಶ್ರೀರಾಮನ ಒಂದು ವ್ಯವಸ್ಥೆಗೆ ಸಾಂದರ್ಭಿಕ ಶಿಶು ಅಂತಾನೆ ಕೂಡ ಹೇಳಬೇಕಾಗ್ತದೆ. ಆ ಶಿಶು ಎಮ್ಮರವಾಗಬೇಕು ಅಂದ್ರೆ ರಾಜು ಪಾಟೀಲ್ ಜೊತೆಗೌಡರ ಜೊತೆ ಇಟ್ಕೋಬೇಕು. ಅವರು ರಾಜಕಾರಣ ವಂಶಸ್ಥ ಬಂದಿದ್ದ ಮಾತು ಬಂದಿದ್ದೀನಿ. ನನ್ನ ತಂದೆಯವರು ಕೂಡ ರಾಜಕಾರಣ ರಕ್ತ ಇದೆ. ನಾನು ಒಂದು ವಿನಂತಿ ರಾಜಗೌಡರಿಗೆ ಮತ್ತೆ DH ಮ್ಯಾಕ್ಸ್ ಅವರಿಗೆ, ಇಂಡಿವಿಜುವಲ್ ಆರ್ಗನೈಸೇಷನ್ ಹೆಲ್ಪ್ ಮಾಡೋದಕ್ಕೂ ಒಂದು ಆರ್ಗನೈಸೇಷನ್ ಸಹಾಯ ಮಾಡೋದು ದೇರ್ ಇಸ್ ಡಿಫ್ರೆನ್ಸ್. ಇಬ್ಬರು ಹೃದಯ ಶ್ರೀಮಂತ ಉಳ್ಳವರು, ಸಹಾಯ ಮಾಡೋದ ಪ್ರವೃತ್ತಿ ಉಳ್ಳವರು, ಸಾಕಷ್ಟು ಜನ ಸಹಾಯ ಮಾಡಿದಿರ. ಯು ಹ್ಯಾವ್ ಟು ಹೆಲ್ಪ್ ಪೀಪಲ್, ಡಿಸರ್ವ್ ಅಂದ್ರೆ ಇಂಥದ್ದು. ಇದು ಎಕ್ಸಲೆಂಟ್. ಇದು ಇಂಟರ್ನ್ಯಾಷನಲ್ ರೀಚ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಅದು ದೊಡ್ಡ ವಿಚಾರ. ಅದು ನಾನು ತುಂಬಾ ಖುಷಿ ಆಯ್ತು. ನಾನು ನನ್ನ ಜೀವನದಲ್ಲಿ ಏನೋ ಒಂದು ಡಿಫ್ರೆಂಟ್ ವಾತಾವರಣ ನೋಡಿದೆ. ನಾನು ಅಧ್ಯಕ್ಷ ಆದಮೇಲೆ ಇನ್ನೊಂದು, ತಾವು ಇನ್ನು ಮುಂದೆ ಏನಾರು ಮಾಡಬೇಕು ಅಂದ್ರೆ ನಾಟ್ ಮಾನಿಟರಿ ಮನಿ, ನಾಟ್ ಓನ್ಲಿ ಮಾರಲ್ ಸಪೋರ್ಟ್ ಐ ಎಕ್ಸ್ಪೆಕ್ಟ್. ಆರ್ಗನೈಸೇಷನ್ ಪಾಯಿಂಟ್ ನಿರ್ಮಾಣ ಸಂಘ ಇರ್ಬೋದು, ವಾಣಿಜ್ಯ ಮಂಡಳಿ ಇರ್ಬೋದು, ಫಾರ್ ದಿ ಬೆನಿಫಿಟ್ ಆಫ್ ದಿ ಮೆಂಬರ್ಸ್, ಫಾರ್ ದಿ ಬೆನಿಫಿಟ್ ಆಫ್ ಆಲ್ ಎಂಟೈರ್ ಇಂಡಸ್ಟ್ರಿ, ಡಿಸರ್ವ್ಡ್ ಪೂರ್ಗೆ ಆಗುವಂತ ಇದ್ದಾಗ ತಾವು ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಚಿತ್ರೋದ್ಯಮದವರು ಸಣ್ಣ ಮನವಿ ನನ್ನ ಕಡೆ. ಪ್ಲೀಸ್ ಒಂದು ವ್ಯವಸ್ಥೆ ಇದೆಯಮ್ಮ, ಇಲ್ಲ ಆಮೇಲೆ ಸಪ್ರೇಟ್ ಆಗಿ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ಎಲ್ಲಾರು ಮುಂದೆ ಹೇಳ್ಬಿಟ್ರು ಕಮಿಟ್ ಆದಂಗೆ. ಇಲ್ಲಿ ಇನ್ನು ಮೇಡಮ್ ಬೇರೆ ಕೂತಿದ್ದಾರೆ, ಪ್ರಿಯಾಂಕಾ ಉಪೇಂದ್ರ ಮೇಡಮ್. ಅಲ್ಲಲ್ಲ ಅವ್ರ ಯಜಮಾನರು ಕೂಡ ಇದ್ರಲ್ಲಿ ಬಳಸ್ಕೋಬೇಕಮ್ಮ. ಅವರು ಹ್ಯಾಂಡಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಪ್ರತಿಯ ಮೂಲೆಗೂ ಕೂಡ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಇವ್ರದೆಲ್ಲ ಆಗಿದೆ, ಪಾಪ ಮಾಡಿದ್ದಾರೆ. ಅವ್ರದ್ದು ಒಂದು ಬ್ಯಾಲೆನ್ಸ್ ಇದೆ, ಅವ್ರಿಗೂ ಸ್ವಲ್ಪ ದಯವಿಟ್ಟು ಇವತ್ತು ತೋರಿಸ್ಬಿಟ್ಟು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳಮ್ಮ. ಥ್ಯಾಂಕ್ ಯು. ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ. ಎಲ್ಲರೂ ಹೇಳೋಣ ಒಂದ್ಸಲಿ ಜೈ ಶ್ರೀರಾಮ್. ಬಹಳ ಖುಷಿ ಆಗುತ್ತೆ. ಸಾಕಷ್ಟು ವೇದಿಕೆಗಳಿಗೆ ಹೋಗಿದ್ದೀನಿ, ಎಲ್ಲೆಲ್ಲೋ ಹೋಗಿದ್ದೀನಿ, ಯಾವ್ಯಾವ್ದೋ ರೀತಿಯಾದ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದೀನಿ, ನಿರೂಪಣೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇವತ್ತು ಅವಾಗಲೇ ಸರ್ ಹೇಳ್ದಂಗೆ ಆ ಸಾಂಗ್ ನೋಡಿದಾಗ ಏನೋ ಒಂಥರ ರೋಮಾಂಚನ ಆಯ್ತು, ಗೂಸ್ ಬಂಪ್ಸ್ ಅಂತಾರಲ್ಲ ಆ ಥರ ಆಯ್ತು. ಒಂಥರ ಏನೋ ಒಂಥರ ವಿಚಿತ್ರ ಭಾವನೆ ಬಂತು. ರೂಪಿಕಾ ಅವರು ಅವತ್ತು ನನಗೆ ಫೋನ್ ಮಾಡಿ ಕೇಳಿದಾಗ ಶೂಟಿಂಗ್ ಇದೆ ಅಂದ್ರು. ಏನ್ ಶೂಟಿಂಗ್? ಈ ತರ ರಾಮ್ ಅಂದವ್ರು. ದೂಸರ ಮಾತಿಲ್ಲ. ರಾಮ ಅಂದ್ರೆ ನಮ್ಮ ಕಣದಲ್ಲೂ ಇದೆ, ನಮ್ಮ ರಕ್ತದಲ್ಲೂ ಇದೆ, ಎಲ್ಲದ್ರಲ್ಲೂ ಇದೆ. ಹಿಂದೂಗಳಾಗಿ ನಾವು ಹೆಮ್ಮೆಯಿಂದ ರಾಮ ಅಂತ ಖುಷಿಯಾಗಿ ಹೇಳ್ಕೊತೀವಿ. ಹೌದು ರಾಜ. ಅಲ್ಲ, ಈ ಬರೀ ವಿಜುಲು ಚಪ್ಪಾಳಿಗೆ ಅಷ್ಟೇ ಅಲ್ಲ, ನಮ್ಮ ಮನಸ್ಸಲ್ಲೂ ಇರಬೇಕು, ನಮ್ಮ ಹೃದಯದಲ್ಲೂ ಇರಬೇಕು. ಯಾಕೆಂದ್ರೆ ಅದನ್ನೊಂದು ಬಾವುಟ ಇಟ್ಟು ಸುಮ್ಮನೆ ಕಿರ್ಚೋದ್ರಿಂದ ರಾಮ ಎಲ್ಲೂ ಪ್ರತ್ಯಕ್ಷನೂ ಆಗಲ್ಲ, ಅದು ಎಲ್ಲೂ ನೀವು ಅದನ್ನ ಮೆಸೇಜ್ ಪಾಸ್ ಮಾಡ್ದಂಗೂ ಅಲ್ಲ. ಅವ್ರು ರಾಮನ್ ತಲುಪೋದು ಇಲ್ಲ. ಅದು ನಿಮ್ಮ ಮನಸ್ಸಲ್ಲಿ ಇರಬೇಕು, ಭಕ್ತಿ ಇರಬೇಕು. ಹಾಗೆ ಭಕ್ತಿಯಿಂದ ಇನ್ನೊಂದಷ್ಟು ಜನ ಈ ತರ ಸಾಂಗ್ಗಳಾಗಿರ್ಬೋದು, ಈ ತರ ಮಾಡೋ ಕೆಲಸಗಳಿಂದ ಇನ್ನೊಂದಷ್ಟು ಜನಕ್ಕೆ ಈ ಒಂದು ರಾಮನಲ್ಲಿರುವಂತಹ ಆ ಒಂದು ಭಕ್ತಿ, ರಾಮನಾಮ ಇದೆಲ್ಲದನ್ನು ನಾವು ಇಡೀ ವಿಶ್ವವ್ಯಾಪಿಯಾಗಿ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈ ತರ ಹೇಳಿದಾಗ ನಾನು ತಕ್ಷಣ ಒಪ್ಕೊಂಡೆ, ರಾಮ ತಾನೇ, ಓಕೆ, ನಾನು ಏನ್ ಮಾಡ್ಬೇಕು ಅಂತ. ಏನಿಲ್ಲ, ನೀವು ಬರ್ಬೇಕು, ಸಾಂಗ್ ಇರುತ್ತೆ, ಸಾಂಗ್ ಆ ಮೂಲೆಯಿಂದ ಈ ಮೂಲೆಗೆ ಸುಮ್ಮನೆ ಹಿಂಗೆ ಹೇಳ್ಕೊಂಡ್ ಬರ್ತಾ ಇದೆ, ಇನ್ನೊಂದು ಆ ಕಡೆ ಮೂಲೆ ಈ ಕಡೆ ಮೂಲೆ ತಿರ್ಗಿಸ್ಬಿಟ್ಟು ಕಳಿಸ್ಬಿಡ್ತೀವಿ ಅಂತ. ಇಷ್ಟೇ ತಾನೇ, ಓಕೆ, ಏನು ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟು ಹೇಳ್ಬಿಡಿ. ಹೆಂಗಿದ್ರು ನಾನು ಎಂತ ದಿನ ಬೆಳಗಾದ್ರೆ ರೀಲ್ಸ್ ಮಾಡೋದು ಗೋಳೆ ಕೂತಾಡ್ತಾಳೆ, ಅದೇ ತರ ಇದು ತಾನೇ ಅನ್ಬಿಟ್ಟು ಸುಮ್ಮನೆ ಓಕೆ ಮಾಡ್ತೀನಿ ಅಂತೆ. ಅವತ್ತಿನ ದಿನನೇ ಬೇರೆ ನನಗೆ ನಮ್ಮ ಗಿಚ್ಚಿಗಿಲಿಗಿರಿ ಸೀಸನ್ 3 ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಅದ್ರದ್ದು ಪ್ರೋಮೋ ಶೂಟ್ ಇತ್ತು. ಚಾನೆಲ್ ಅವ್ರು ಗೊತ್ತಲ್ಲ, ಒಂದೇ ಸುಮ್ಮನೆ ಫೋನ್ ಬಂದ್ರ ಇಲ್ಲ ಸರ್, ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಬಂದು ಹೋಗ್ಬಿಡ್ತೀನಿ ಅಂತ ಹೇಳಿದಾರೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತೆ. ಅಲ್ಲಿ ಹೋಗ್ತೀನಿ, ಫಸ್ಟ್ ಆಫ್ ಆಲ್ ಒಂದು ಅರಮನೆ ತರ ಸೆಟ್ಟು, ಇಲ್ಲಿ ಯಾಕೋ ಸುಮ್ಮನೆ ನಡೆಸೋದ್ರ ಕಾಣ್ತಾ ಇಲ್ವೇ ಅಂತ ನನಗೆ. ಆಮೇಲೆ ನೋಡ್ತೀನಿ ಒಂದಷ್ಟು ಜನ ಮಕ್ಕಳು ಆಂಜನೇಯ ಬಾಲ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾನೆ. ಈ ರಾಮ ಇವ್ರುಗಳೆಲ್ಲ ಓಡಾಡ್ತಾರೆ, ಇವರೆಲ್ಲ ಡ್ರೆಸ್ ಆಗ್ಬಿಟ್ಟಿದ್ದಾರೆ. ಅನಿರುದ್ಧ್ ಸರ್ ಬೇರೆ ಬಂದು ಕೂತ್ಕೊಂಡ್ಬಿಟ್ಟು ಹೇಳಿ ಅಂತ ಕೂತಾರೆ ಅವ್ರು ಬೇರೆ. ಆಮೇಲೆ ಇದು ಸ್ವಲ್ಪ ತಮ್ಮೇಲೆ ಸುರೇಶ್ ಅವರು, ಅವ್ರ ಕ್ಯಾಮ್ರಾಮನ್, ಡೈರೆಕ್ಟರ್, ಫೋಟೋಗ್ರಾಫರ್, ಪ್ರೊಡಕ್ಷನ್, ಪ್ರೊಡ್ಯೂಸರ್ ಎಲ್ಲ ಆಗ್ಬಿಟ್ಟಿದ್ದಾರೆ. ಅವರೇ ಲಾಸ್ಟ್ ಕ್ಯಾಮ್ರಾ ಇಟ್ಕೊಂಡು ನಡ್ರೆ ತಗರಿ ಬನ್ನಿ, ಏನ್ ನಡೀತಾ ಇದೆ ಇಲ್ಲಿ ಅಂತ. ಆಮೇಲೆ ಕೇಳಿದೆ, ಹತ್ರ ಬಂದು ಕೇಳಿದೆ, ರೂಪಿಕನ್ ಏನಮ್ಮ ಅಂತ.
ನಮ್ಗೆಲ್ಲ ಕೋರಿಯೋಗ್ರಾಫರ್ ಅಲ್ಲಿದ್ದ ನೋಡಿ ಅವನು ಇದ ನೋಡಿ ಅವನು ಕೋರಿಯೋಗ್ರಾಫರ್ಸ್ ಇದಾರೆ, ಅವ್ರು ನಿಮ್ಗೆ ನೋಡ್ಕೋತಾರೆ ಅಂದ್ಬಿಟ್ಟು ಪಾಪ ಅವ್ಳು ಟೆನ್ಷನ್ ಅಲ್ಲಿ ಸರಿ ಅಂದ್ಬಿಟ್ಟು ಹೋದ್ರೆ ಏನೆಲ್ಲ ಮಾಡ್ಬೇಕು ಅಂತ ಕೇಳಿದ್ರೆ 5 6 7 8 ಅಂತ. ನಾನು ಹುಟ್ಟಾಗಿಂದ ಡ್ಯಾನ್ಸ್ ಮಾಡಿಲ್ಲ ಕಡೆಯ, ಇಷ್ಟು ವರ್ಷದ ಆಂಕರಿಂಗ್ ಅಲ್ಲಿ ಟಿವಿ ಅವರೇ ನನ್ ಕೈ ಡ್ಯಾನ್ಸ್ ಮಾಡ್ಸಕ್ಕಾಗಿಲ್ಲ, ನೀನೆ ಏನಿಲ್ಲಣ್ಣ ಹಿಂಗ್ ಬನ್ನಿ ಜೈ ರಾಮ್ ನಿಮ್ ಮುಗಿದೋಯ್ತಂದ. ಹೌದಾ ಸರಿ ಅಂದ್ಬಿಟ್ಟು ಹಿಂಗ್ ಅಂತೀನಿ, ಏನ್ 1 2 3 ಅಂತಾನೆ, ಕಾಲು ಆ ಕಡೆ ಆಗ್ತಾನೆ, ಕೈ ಈ ಕಡೆ ಆಗ್ತಾನೆ. ನನಗೆ ಮಿನಿಮಮ್ ಒಂದು 3 ವರ್ಷ ಬೇಕಲ್ಲ ಇಷ್ಟು ಹಬ್ಬಕ್ಕೆ ಟ್ರೈನಿಂಗು. ನೀನ್ ಇಲ್ಲ ನಾನು ಏನ್ ಮೈಕಲ್ ಜಾಕ್ಸನ್ ಇಟ್ಕೊಂಡಿದ್ದೆ ಅಂತ, ಅಣ್ಣ ರಾಮನ್ ನೆನ್ಸ್ಕೊಂಡ್ ಮಾಡಿ ಅಂತ ಎಲ್ಲೋ ಕೆಣಕ್ ಬಿಟ್ಟಲ್ಲ ಅವನು ಅನ್ಬಿಟ್ಟು. ಸರಿ ಏನೋ ಆಗಿದ್ದಾಗ್ಲಿ ಅಂತ ಮಾಡಿದೆ. ನಮ್ಮ ತಾಯಣೆಗೂ ನನಗೆ ಸಮಾಧಾನ ಇರ್ಲಿಲ್ಲ ಅಲ್ಲಿ. ನಾನು ರೂಪಿಗೆ ಫೋನು ಮಾಡಿದೆ ರಾತ್ರಿ, ಸಾರಿ ಕಣಮ್ಮ ನಾನು ಇದು ಏನೋ ಚಾನೆಲ್ ಪ್ರೋಮೋ ಶೂಟ್ ಟೆನ್ಷನ್ ಅಲ್ಲಿದೆ, ಸರಿಯಾಗಿ ಏನು ಮಾಡೋಕ್ಕಾಗಿಲ್ಲ, ನಂಗೆ ಡ್ಯಾನ್ಸು ಬರಲ್ಲ ಅಂತ. ಬಟ್ ಇವತ್ತು ಇಲ್ಲಿ ನೋಡಿದ್ಮೇಲೆ ನನ್ನ ಡ್ಯಾನ್ಸ್ಗಿಂತ ಎಡಿಟರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಎಲ್ಲೇ ತಪ್ಪಿಸಿದ್ರೆ ರಪಕ್ಕ ಅಂತ ಇನ್ನೊಬ್ಬಂದು ಹಾಕಿದ್ರು ಫೇಸು. ದಯವಿಟ್ಟು ಎಡಿಟರ್ ಕೈ ಇದ್ರೆ ಆಗಲಿ, ಇಲ್ಲ ಅವ್ರಿಗೆ ದೇವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅಲ್ಲ ಅಂದ್ರೆ ದೇವ್ರ ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಅದೇ ಏನ್ ಟ್ಯಾಲೆಂಟ್ ಯಾವ ಹುಡ್ಗದು ಅದ್ಭುತಗಳು. ನಿಜವಾಗ್ಲು ತಮಾಷೆಗೆಲ್ಲ ಆಚೆ ಇಟ್ರೆ, ನಿಜವಾಗ್ಲೂ ಅಯೋಧ್ಯೆಯ ಒಂದು ಫುಟೇಜಸ್ ಬಂದಾಗ, ಆ ಒಂದು ರಾಮ ಮಂದಿರ ಬಂದಾಗ, ರಾಮಲಲ್ಲ ಪ್ರಪಂಚದಲ್ಲೇ ಎಲ್ಲೂ ರಾಮನನ್ನ ಅಷ್ಟು ಬಾಲಕನ ರೀತಿ ನಾವು ಯಾರು ನೋಡೂ ಇಲ್ಲ, ಪೂಜಿಸೂ ಇಲ್ಲ. ಇವತ್ತಿಗೆ ಬಾಲರಾಮ, ರಾಮಲಲ್ಲ, ಅದೇ ಹೇಳಿದೆ. ನಿಜವಾಗ್ಲೂ ಅದನ್ನ ಒಂದ್ ಏನ್ ಗೊತ್ತಾ, ಪಕ್ಷಾತೀತವಾಗಿ ಯೋಚನೆ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವ್ದೋ ಒಂದು ಬಿಜೆಪಿ, ಯಾವ್ದೋ ಒಂದು ಕಾಂಗ್ರೆಸ್, ಇನ್ನೊಂದು ಯಾವ್ದೋ ಅವ್ರು ಹೇಳ್ತಾರೆ ನಮಗೇನ್ ರಾಮ ಅಲ್ವಾ, ಇದೇನು ಅಂದ್ರೆ ಅವ್ರು ಅಂತಾರೆ, ಇವ್ರು ಇನ್ನೊಬ್ರು ಇನ್ನೊಂದು ಅಂತಾರೆ. ಇವ್ರು ನಾನು ಹೇಳೋದು ಇದೆಲ್ಲ ಬಿಟ್ಟಾಕಿ ನಾವು ಹಿಂದೂಗಳಿಗೆ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ನಮ್ಮ ರಾಮ ಮಂದಿರ ಇದೆ ಅಂತ ಹೇಳ್ಕೋಬಹುದು. ಆಮೇಲೆ ನಾವೆಲ್ಲ ನ್ಯೂ ಇಯರ್ ಬಂದಿದ್ದಕ್ಕೆ ಏನ್ MG ರೋಡ್ ಅಲ್ಲಿ ಎಲ್ಲಾ ಗೋಡೆ ಹಿಡ್ಕೊಂಡು ನಡೆದವರೇ ಜಾಸ್ತಿ, ಆ ಹೇಳಮ್ಮ ಅಂತ ಅದನ್ನ ನ್ಯೂ ಇಯರ್ ಅಂತೀವಿ. ಬಟ್ ಇನ್ಮೇಲಿಂದ ಹೆಮ್ಮೆಯಿಂದ ಹೇಳ್ಬೋದು, ಇದು ಜನವರಿಲೇ ಬಂದಿರೋದ್ರಿಂದ ಇನ್ಮೇಲೆ ನ್ಯೂ ಇಯರ್ ಯಾವತ್ತು ನಮ್ಗೆ ಜನವರಿ 22 ಅಂತ ಹೇಳ್ಬೇಕು ನಾವು. ಯಾಕೆಂದ್ರೆ ನೂರಾರು ವರ್ಷಗಳ ಕಾಲ ಎಷ್ಟೊಂದ್ ಜನ ತ್ಯಾಗ ಮಾಡಿದ್ದಾರೆ, ದೇಹ ತ್ಯಾಗ ಮಾಡಿದ್ದಾರೆ, ಅವ್ರ ಜೀವನ ಮುಡಿಪಾಗಿಟ್ಟಿದ್ದಾರೆ. ಆ ಸರ್ ಹೇಳ್ತಾ ಇದ್ರು, ಅವರ ಒಂದು ಇಟ್ಟಿಗೆ ಅವ್ರ ತಾತ ಕೊಟ್ಟಿದ್ದ ಇಟ್ಟಿಗೆ ಇದೆ ಅಂತಂದ್ರೆ ವರ್ಷಾನುಗಟ್ಲೆಯಿಂದ ಸಂಗ್ರಹ ಆಗಿ ಎಲ್ಲರ ದೇಣಿಗೆಯಿಂದ ಇವತ್ತು ಬೃಹದಾಕಾರದಂತ ಮಂದಿರ ಬಂದಿದೆ. ಸೊ ಇದಕ್ಕೆ ನಮ್ಮ ಪ್ರತ್ಯಕ್ಷವಾಗಿ ನಾವು ಏನ್ ಮಾಡಕ್ಕಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ಪರೋಕ್ಷವಾಗಿ ನಮ್ಮ ಕೈಯಿಂದ ಈ ತರ ಒಂದು ಅಳಿಲು ಸೇವೆ ಮಾಡಿಸ್ಕೊಂಡಂತ ರೂಪಿಕಾ ಅವ್ರಿಗೆ, ನಿಮ್ಮ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋಗೆ, ಹಾಗೆ ಈ ತರ ಒಂದು ಗುಡ್ ಇನಿಷಿಯೇಟಿವ್ ತಗೊಂಡಂತ ಸುರೇಶ್ ಸರ್ಗೆ ಅಮೇಸಿಂಗ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ತರ ಇನ್ನೂ ಸಪೋರ್ಟ್ ಮಾಡಿ ನಾವು ಎಲ್ಲ ಚಿತ್ರರಂಗದ ಎಲ್ಲ ಗಣ್ಯರನ್ನ ಕೇಳ್ಕೊತೀನಿ. ಸೊ ಈ ತರ ಒಂದು ಆಲ್ಬಮ್ ಸಾಂಗ್ ಗಳಿಗೆ ನಿಮ್ಮ ಬೆಂಬಲ ಪ್ರೋತ್ಸಾಹ ಇನ್ನೂ ಹೆಚ್ಚೆಚ್ಚು ಬೇಕು. ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಬೇಕು ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಈ ತರ ಒಂದ್ ಏನೋ ಮಾಡಬೇಕಾದಾಗ ಬಜೆಟ್ ಕನ್ಸ್ಟೆಂಟ್ ಇನ್ನೊಂದು ಏನೋ ಬರ್ತವೆ. ಸೊ ಅದು ಇನ್ನೊಂಚೂರು ಸಿಕ್ಕಿದಾಗ ನೀವು ಹೇಳಿದ್ರಿ ಮೋದಿ ಅವ್ರ ತನಕ ತಗೊಂಡೋಗ್ಬೇಕು ಅಂದಾಗ, ಮೋದಿ ಸರ್ ತನಕ ತಗೊಂಡೋಗ್ಬೇಕು ಅಂದಾಗ ಅದು ಅಲ್ಲೇ ಅಷ್ಟು ಕ್ವಾಲಿಟಿನೂ ಇರ್ಬೇಕಾಗತ್ತೆ. ಇಲ್ಲ ನಾವು ಸುಮ್ಮನೆ ತಗೊಂಡೋಗ್ಬಿಟ್ಟು ನೋಡಿ ಅಂದ್ರೆ ಏ ಕ್ಯಾ ಹೇ ಬಾಯ್ ಅವ್ರು ಏನೋ ಕಳಿಸ್ಬಿಟ್ರೆ ಕಷ್ಟ. ಅವರು ಇಲ್ಲ ಅದು ಬದಲು ಏನಿದು ಅಂತ ಕೇಳ್ಬೇಕು ಅವರು. ಆ ತರ ಮಾಡೋ ತರ ಆಗ್ಬೇಕು ಅಂದ್ರೆ ಅದಕ್ಕೆ ಒಂದಷ್ಟು ಸಹಾಯ ಬೇಕೇ ಬೇಕು. ಆ ಸಹಾಯ ನೀವೆಲ್ಲರೂ ಕೊಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಸಿಗಬೇಕು ಸರ್ ನಿಮಗೆ. ಸೊ ಅತಿ ಶೀಘ್ರದಲ್ಲಿ ಅಲ್ಲಿ ಒಂದು ಗ್ಲಿಮ್ಸ್ ಅಂತ ಏನ್ ನೋಡಿದ್ರಿ ಅದರಲ್ಲಿ ನಾನೇ ಕಾಣಿಸ್ಕೊತಾ ಇದ್ದೀನಿ. ಸುರೇಶ್ ಸರ್ ಪ್ರಾಮಿಸ್ ಮಾಡಿದ್ದಾರೆ. ಸೊ ನಾನೇ ಹೇಳಿದೀನಿ, ಒಂದು ನದಿನೋ ಹೊಳೆನೋ ಎಲ್ಲ ಹೋಗ್ಬಿಟ್ಟು ರಾಮನ್ ನೋಡ್ತಾ ಇದ್ದಂಗೆ ಜನ ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಡ್ಬೇಕು, ಆ ತರ ಮಾಡೋಣ ಸರ್. ನನಗಂತೂ ಇವಾಗಲೇ ತುಂಬಾ ಆಸೆ ಆಗಿದೆ ಆ ಸಾಂಗ್ ಮಾಡ್ಬೇಕು ಅಂತ ಹೇಳಿದೀನಿ. ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಸಾಂಗು ಕೂಡ ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳ್ತಾ, ಈ ಆಂಕರ್ ಕೈಯಲ್ಲಿ ಮೈಕ್ ಕೊಟ್ಟರು ಬಹಳ ಕಷ್ಟ, ನಿಲ್ಸಲ್ಲ. ಸೊ ಹೊಸ ನಿರೂಪಕರಾದಂತಹ ರೂಪಿಕಾ ಅವ್ರಿಗೆ ಮೈಕ್ ಕೊಡ್ತೀನಿ. ಥ್ಯಾಂಕ್ ಯು. ನನ್ನ ಗುರುಗಳೆಲ್ಲ ನಿರಂಜನ್ ಮ್ಯೂಸಿಕ್ ಕಂಪೋಸ್ ಮಾಡ್ಯಾರ, ಅದ್ಭುತವಾಗಿ ಮಾಡ್ಯಾರೆ. ರೂಪಿಕಾ ಫಸ್ಟ್ ಟೈಮ್ ಈ ಸಾಂಗ್ ಕಳಿಸಿದಾಗ ನಾನು ಕೇಳಿದೆ, ಇದು ರಾಮನ್ ಸಾಂಗ ಕಾಟರ ಮೂವಿ ಸಾಂಗಮ್ಮ ಅಂತ ಕೇಳಿದೆ. ಏನ್ ಈ ತರ ಮಾಸಲ್ಲಿ ಜಲಿ ಹೆಂಗಮ್ಮ ಅಂತ ಕೇಳಿದೆ ನಾನು. ಬಟ್ ವಿಜುವಲಿ ನೋಡಿದಾಗ ನಂಗೆ ಇವಾಗ ಅರ್ಥ ಆಗ್ತಾ ಇದೆ, ಅದೊಂಥರ ಜನ ಎಲ್ಲ ಸೇರೋದು, ಸಂಘಟನೆ ಇದಾಗೋದು, ಆ ತರ ಬಹಳ ಚೆನ್ನಾಗಿ ಮಾಡಿದೀರಾ. ಫಸ್ಟ್ ಇಂಪ್ರೆಷನ್ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಇವತ್ತು ವಿಜುವಲಿ ನೋಡಿದಾಗ ಮನಸ್ಸು ತುಂಬಿ ಬರ್ತಾ ಇದೆ ನಿಮ್ಮನ್ನು ಹೊಗಳ್ಬೇಕು. ಥ್ಯಾಂಕ್ ಯು. ಇದೇ ತರ ಇನ್ನೂ ಸಾಕಷ್ಟು ಕೆಲಸಗಳಾಗಿ ಥ್ಯಾಂಕ್ ಯು. ಮೊದಲಿಗೆ ಜೈ ಶ್ರೀರಾಮ್. ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನನ್ನ ತಂದೆಗೆ ನಾನು ಐ ಮಸ್ಟ್ ಥ್ಯಾಂಕ್ ಹಿಮ್ ವೆರಿ ಮಚ್. ನಾನು ಇವತ್ತಿಗೆ ನಾನು ಮ್ಯೂಸಿಕ್ ಕಲ್ತಿದ್ದೀನಿ ಅಂತಂದರೆ ನಾನು ಇವತ್ತು ಅವ್ರ ಇನ್ಸ್ಪಿರೇಷನ್ ಇಂದಾಗಲಿ, ಅವರೇ ನನ್ನ ಮೊದಲನೇ ಗುರು ನನಗೆ ಮ್ಯೂಸಿಕ್ ಹೇಳ್ಕೊಡೋದ್ರಲ್ಲಿ. ನೆಕ್ಸ್ಟ್ ಬರೋದು ಅಂತಂದರೆ ಅಯೋಧ್ಯೆ ಕಟ್ಟೋದು ಇಟ್ ಇಸ್ ಸೂಪರ್, ಇಟ್ ಇಸ್ ಮಾರ್ವಲಸ್.
ಬಟ್ ನಾವು ರಾಮನ ಗುಣಗಳನ್ನ ನಾವು ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಮೇನ್ಲಿ. ಆ ಒಂದು ಗುಣಗಳನ್ನ ಅಳವಡಿಸ್ಕೊಳ್ಳೋದಕ್ಕಿಂತ ಐ ಮಸ್ಟ್ ರಿಯಲಿ ಥ್ಯಾಂಕ್ ಸುರೇಶ್ ಸರ್. ಒಂದೊಂದು ಸಾಂಗ್ಸ್ನೂ ಕೂಡ ನಾವು ಏನಾದರೂ ಸರ್ ಹತ್ರ ಬಂದು ಸರ್ ಇದೊಂದು ಸಾಂಗ್ ಮಾಡಿದ್ದೀವಿ, ಒಂದು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಆಡಿಯೋ ಚಾನಲಲ್ಲಿ ಅಂದಾಗ ಅಷ್ಟು ಸಪೋರ್ಟಿವ್ನೆಸ್ ನಾನು ಇದುವರೆಗೂ ಯಾವ ಆಡಿಯೋ ಚಾನಲ್ಸ್ನಲ್ಲೂ ನೋಡಿಲ್ಲ. ಅಂತಂದರೆ ನೀವು ಮಾಡಿ, ನೀವು ಯಾವುದೇ ಥರ ಸಾಂಗ್ಸ್ಗಳನ್ನ ತೊಗೊಂಡು ಬನ್ನಿ, ಬಟ್ ಆ ಒಂದು ಕ್ವಾಲಿಟಿ, ಮೇನ್ ಕ್ವಾಲಿಟಿಗಿಂತ ಅವರು ನನಗೆ ಸಪೋರ್ಟ್ ಮಾಡ್ತಾರಲ್ಲ, ಬಾಪ ನೀನು ನಾನು ಏನಾದರೂ ನಿನ್ನ ಟ್ಯಾಲೆಂಟ್ಗೆ ನಿನಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತೀನಿ ಅಂತ ನನಗೆ ಹೇಳ್ತಾರಲ್ಲ, ಅಷ್ಟು ಸಾಕು ನನಗೆ. ಆ್ಯಂಡ್ ನನಗೆ ಈ ಸಾಂಗ್ ಮಾಡೋದಕ್ಕೆ ಕಾರಣ ಮೇನ್ಲಿ ಐ ವಾಂಟ್ ಥ್ಯಾಂಕ್ ಮನೋಜ್ ಸೌಗಂದ್. ಈ ಸಾಂಗ್ನ ಲಿರಿಕ್ಸ್ ಬರೆದಿರೋನು, ಅವನು ನನ್ನ ಪ್ರಾಣ ಸ್ನೇಹಿತ. ನಾವು ಯಾವುದೇ ಸಾಂಗ್ ಮಾಡಬೇಕಾದ್ರೂ ನಾನು ಅವನ ಕೈಲೇ ಲಿರಿಕ್ಸ್ ಬರೆಸೋದು ಆ್ಯಂಡ್ ನಾನು ಅದಕ್ಕೆ ಮ್ಯೂಸಿಕ್ ಮಾಡ್ತಾ ಇರ್ತೀನಿ. ಪ್ರತಿ ಒಂದೊಂದು ಲೈನ್ನ ಬರೆಯೋದು ಹಿ ಟೇಕ್ಸ್ ಅರೌಂಡ್ 5 minutes ಟು ಕಂಪ್ಲೀಟ್ ಅ ಸಾಂಗ್. 5 ನಿಮಿಷದಲ್ಲಿ ಒಂದು ಸಾಂಗ್ ಕಂಪ್ಲೀಟ್ ಮಾಡ್ತಾನೆ. ಆ್ಯಂಡ್ ನಾನೊಂದು ಹಾಫ್ ಆನ್ ಅವರಲ್ಲಿ ಒಂದು ಸಾಂಗ್ ಮುಗಿಸಿ ಅದನ್ನ ಕಳಿಸ್ಕೊಡ್ತೀವಿ. ಒಂದು ಯಾವುದೇ ಒಂದು ಶೂಟಿಂಗ್ ಆಗಿರಲಿ, ಒಂದು ಸಾಂಗ್ನ ಹಾಡ್ಸೋದಾಗಿರಲಿ, ಒಂದು ಅರ್ಧ ಗಂಟೆಲಿ ಸಾಂಗ್ನ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಇದು ಒಂದು ಏನಂತಂದರೆ, ಒಂದು ಸಾಂಗ್ ಕೇಳಿದ ತಕ್ಷಣವೇ ನಾವು ತುಂಬ ಸಾಂಗ್ಸ್ಗಳು ಮಾಡ್ತೀವಿ. ಒಂದು ಸಾಂಗ್ ಕೇಳಿದ ತಕ್ಷಣವೇ ಗೂಸ್ ಬಂಪ್ಸ್ ಬರುತ್ತೆ. ಅದು ಈ ಸಾಂಗಲ್ಲಿ ನನಗೆ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ನಾವು ಮಾಡಿದಂಥ ಸಾಂಗ್ ಇದು. ಆ್ಯಂಡ್ ನನಗೆ ಜಾಸ್ತಿ ಮಾತಾಡೋಕ್ಕೆ ಕಷ್ಟ. ಸಿಂಗರ್ಸ್ಗಳಿಗೆ ಮೇನ್ಲಿ ನಮಗೆ ಮಾತಾಡೋದು ತುಂಬ ಕಷ್ಟ. ಹಾಡು ಅಂತಂದರೆ ಹಾಡ್ಬಿಡ್ಬೋದು. ಆ್ಯಂಡ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು. ರೂಪಿಕಾ ನನಗೆ ಫಸ್ಟ್ ಪರಿಚಯ ಆಗಿತ್ತು, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ, ಒಂದು ಪೂಜಾದಲ್ಲಿ. ಸೊ ಭಾಳ ಐ ಥಿಂಕ್ ಒಂದು 15 ವರ್ಷ ಹಿಂದೆ. ಬಟ್ ನನಗೆ ಅವತ್ತಿಂದ ತುಂಬಾನೇ ಇಷ್ಟ. ಅಫ್ಕೋರ್ಸ್ ತುಂಬ ಒಳ್ಳೆ ನಟಿ, ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್. ಬಟ್ ನನಗೆ ಮುಖ ನೋಡಿದಾಗ ಏನೋ ಒಂದು ಡಿವಿನಿಟಿ ಕಾಣಿಸುತ್ತೆ. ಖಂಡಿತ ದೇವ್ರು ನೋಡ್ದಂಗೆ ಆಗತ್ತೆ ಅಂತ ತಪ್ಪ ಅಲ್ಲ. ನಿಮ್ಮ ಮುಖ ನೋಡಿದಾಗ, ನಿಮ್ಮ ಮಾತಾಗ್ಲಿ, ನೀವು ಇವತ್ತು ವೇದಿಕೆ ಮೇಲೆ ಮಾತಾಡಿದ್ದೀರಾ. ಸೊ ಐ ಥಿಂಕ್ ಇದಕ್ಕಿಂತ ಈ ಹಾಡನ್ನ ನೀವೇ ನಿಮ್ಮ ಸಂಸ್ಥೆಯಿಂದ ಮಾಡಿದ್ದೀರಾ, ನೀವೇ ತಕ್ಕಂತ ಇದ್ದೀರಾ ಈ ಹಾಡನ್ನ ಮಾಡೋಕ್ಕೆ ಅಂತ ಹೇಳ್ಬೋದು. ಬಿಕಾಸ್ ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ಈ ತರ ಒಂದು ಎನರ್ಜಿ ಅಥವಾ ಮುಖದಲ್ಲಿ ಆ ಡಿವಿನಿಟಿ ಬರ್ತಿತ್ತು. ಸೊ ನಿಮ್ಮನ್ನ ನೋಡಿ ನಿಜವಾಗ್ಲೂ ದೇವ್ರು ನೋಡ್ದಂಗೆ ಆಯ್ತು ನನಗೆ. ಆ್ಯಂಡ್ ಆ ಪಾಸಿಟಿವ್ ಎನರ್ಜಿ ಇದೆ ನಿಮ್ಮನಲ್ಲಿ. ಆ್ಯಂಡ್ ಹಾಗೆ ನಿಮಗೆ ಸುರೇಶ್ ಅವರು ಸಿರಿ ಚಾನಲ್ ಅಂದ್ರೆ ಐ ಥಿಂಕ್ ಇಟ್ಸ್ ದ ಕರೆಕ್ಟ್ ನೇಮ್. ಬಿಕಾಸ್ ಯಾವಾಗ ನಗ್ತಾ ಇರ್ತೀರಾ ನೀವು, ನಿಮ್ಗೆ ಕೂಡ ಪಾಸಿಟಿವ್ ಎನರ್ಜಿ ಇದೆ. ಸೊ ಐ ಥಿಂಕ್ ಎಲ್ಲ ರೀತಿ ಐ ಬಿಲೀವ್ ದಟ್ ಎಲ್ಲರೂ ಪಾಸಿಟಿವ್ ಜನನ ಸೇರಿ ಒಂದು ಪಾಸಿಟಿವ್ ಐಡಿಯಾನ ಆಯ್ಕೆ ಮಾಡಿ ಈ ತರ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಖಂಡಿತ ಅದರಲ್ಲಿ ಒಂದು ಒಳ್ಳೆ ಎನರ್ಜಿ ಇರುತ್ತೆ. ಆ್ಯಂಡ್ ಹಾಗೆ ಆಗಿದೆ. ನಾನು ಕೂಡ ಸಾಂಗ್ ಕೇಳಿ ಫಿದಾ ಆಗ್ಬಿಟ್ಟೆ. ತುಂಬಾನೇ ಚೆನ್ನಾಗಿದೆ ಸಾಂಗು. ವಿಡಿಯೋ ಸಾಂಗ್ಸ್ ಅಂದ್ರೆ ನಾವು ಓಕೆ ಸುಮಾರಾಗಿರುತ್ತೆ ಅಂತ ಅನ್ಕೊಂತೀವಿ ಯೂಶಲಿ, ಲೈಕ್ ಓಕೆ ವಿಡಿಯೋ ಆಡಿಯನ್ಸ್ಗೆ. ಬಟ್ ಇದು ನಿಜವಾಗ್ಲೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಶ್ರಮ ಕಾಣಿಸ್ತಿದೆ. ಎಲ್ಲರೂ 200% ಕೆಲಸ ಮಾಡಿದ್ದೀರಾ, ಅಷ್ಟು ಬೇಗ ಮಾಡಿದ್ದೀರಾ ಅಂತ ಗೊತ್ತಾಗಿ ತುಂಬಾ ಶಾಕ್ ಆಯಿತು. ಬಿಕಾಸ್ ನಿಜವಾಗ್ಲೂ ನನಗೆ ಗೊತ್ತಿದೆ ಎಷ್ಟು ಎಫರ್ಟ್ ಬೇಕು. ಆ್ಯಂಡ್ ಎಲ್ಲರೂ ತುಂಬಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಮ್ಯೂಸಿಕ್ ಸೂಪರ್ ಆಗಿದೆ. ನೀವು ತುಂಬಾ ತುಂಬಾ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀರಾ ಬಹಳ ಬೇಗ ಅನ್ಕೊಂತೀನಿ. ಆ್ಯಂಡ್ ನಿಮ್ದು ಫಸ್ಟ್ ಸಾಂಗ್ ಈ ತರ ರಾಮನ್ ಬಗ್ಗೆ ಬಂದಿದೆ. ಐ ಥಿಂಕ್ ಅದಕ್ಕಿಂತ ಹೆಚ್ಚಾಗಿ ಬ್ಲೆಸ್ಸಿಂಗ್ಸ್ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಗೆಟ್. ಸೊ ಎಲ್ಲ ತುಂಬಾ ಪಾಸಿಟಿವ್ ಆಗಿದೆ. ನನ್ಗೆ ಏನ್ ಅನ್ಸ್ತು ಅಂದ್ರೆ ಈ ತರ ನೆಕ್ಸ್ಟ್ ನೀವು ಮಾಡಿದಾಗ ಇನ್ನೊಂದಷ್ಟು ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ನ ಇಟ್ಕೊಂಡು ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗ್ಬೋದು ಅಂತ. ಸೊ ನಾವು ನಿಮ್ ಜೊತೆಲಿದ್ದೀವಿ ರೂಪಿಕಾ. ಈ ತರ ಎಫರ್ಟ್ಸ್ ಮಾಡ್ತಾನೆ ಇರಿ. ದಯವಿಟ್ಟು ಎಲ್ರೂನ ಸೇರಿಸಿ ಮಾಡಿ. ನಾವು ಎಲ್ರು ಯಾವ ತರ ನಿಮ್ಗೆ ಹೆಲ್ಪ್ ಆಗಿರ್ಬೋದು. ಕ್ಯಾಮ್ರಾ ಹಿಂದೆ ಕೂಡ, ತೆರೆ ಮುಂದೆ ಅಲ್ಲ, ಬಟ್ ಬಿಹೈಂಡ್ ದ ಕ್ಯಾಮ್ರಾ ನಾವು ಒಂದು ಗ್ರೂಪ್ ಆಗಿ ಕೆಲಸ ಮಾಡೋಣ. ಬಿಕಾಸ್ ದಿಸ್ ಶುಡ್ ಬಿ ಅನ್ ಎಂಟೈರ್ ಕರ್ನಾಟಕ ಪ್ರಯತ್ನ. ಸೊ ಐ ಥಿಂಕ್ ಆವಾಗ ಎಲ್ಲರೂ ನಾವು ಕೂಡ ಭಾಗವಹಿಸಿದ್ರೆ ನಾವು ಗರ್ವದಿಂದ ಹೇಳ್ಬೋದು. ಸೊ ನನಗೆ ತುಂಬಾ ಖುಷಿ ಆಯ್ತು ನೋಡಿದಾಗ. ನನಗೆ ಅನಿಸ್ತಾ ಇತ್ತು ಐ ವಿಶ್ ಐ ಕುಡ್ ಬಿ ಅ ಪಾರ್ಟ್ ಆಫ್ ದಿಸ್ ಆಲ್ಸೋ ಅಂತ. ಸೊ somehow next time ಖಂಡಿತ ಕಾಂಟ್ಯಾಕ್ಟ್ ಅಸ್. ಆ್ಯಂಡ್ ಇಡೀ ಇಲ್ಲಿ ಇದ್ದಾರೆ ಅಲ್ವಾ ಎಲ್ಲರೂ, ಇವರು ಒಂದು ಫೋನ್ ಮಾಡಿದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಸೊ ವಿ ಲವ್ ಟು ಬಿ ಅ ಪಾರ್ಟ್ ಆಫ್ ಸಮಥಿಂಗ್ ಲೈಕ್ ದಿಸ್. ತುಂಬಾನೇ ಪಾಸಿಟಿವ್. ಇತ್ತೀಚೆಗೆ
ಐ ಥಿಂಕ್ ಏನೇನೋ ನಾವು ನೋಡಿದೀವಿ ಆಕ್ಚುಲಿ ಪ್ರಪಂಚದಲ್ಲಿ ಈ ತರ ಕಾರ್ಯಕ್ರಮಗಳು ಆಗದಾಗ ನಮಗೆ ಹ್ಯುಮ್ಯಾನಿಟಿ ಮೇಲೆ ನಂಬಿಕೆ ಬರುತ್ತೆ. ಬಿಕಾಸ್ ಎಷ್ಟೊಂದು ಕ್ರೈಮ್ಸ್, ನ್ಯಾಚುರಲ್ ಡಿಸಾಸ್ಟರ್ಸ್ ನಾವು ನೋಡಿರ್ತೀವಿ. ನಮಗೆ ಸೆಲೆಬ್ರೇಟ್ ಮಾಡಕ್ಕೆ, ಮನುಷ್ಯತ್ವ ಅಥವಾ ಗುಡ್ನೆಸ್ ಸೆಲೆಬ್ರೇಟ್ ಮಾಡಕ್ಕೆ ಐ ಥಿಂಕ್ ರಾಮ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಗುಡ್ನೆಸ್ and ideal human being. So let's strive to be good. Let's spread goodness and love. Congratulations. Tumba khushi aaytu. God bless you. Idi tandage ಒಳ್ಳೆದಾಗಲಿ ಅಂತ ಕೇಳ್ತೀನಿ. ನಮಸ್ಕಾರ. ಅಂದ್ರೆ ಎಸ್ ಮಾಡೋಣ ಏನಾದರೂ ಆಗಲಿ ಅಂತ ಹೇಳಿ ಶುರು ಮಾಡಿದ್ದು. ವಿತಿನ್ ನಮ್ಮ ಕ್ಯಾಮ್ರಾಮನ್ಗಳು ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ ಬೆಳಿಗ್ಗೆ 4 ಗಂಟೆಯಿಂದೆಲ್ಲ ಪ್ರಿಪೇರ್ ಮಾಡಿಕೊಂಡು ನಮ್ಮ ಗೆಜ್ಜೆ ಟೀಮ್ ಜೊತೆ ಸೇರಿಕೊಂಡು ಅವ್ರ ಜೊತೆ ಸ್ಕ್ರಿಪ್ಟ್ ವೈಸ್ ಮಾಡಿ ಪ್ರತಿಯೊಂದನ್ನು ಹೀಗೆ ಬರಬೇಕು ಅಂತ ಮಾಸ್ಟರ್ ಪ್ಲಾನ್ಗಳು ಮಾಡಿಕೊಂಡು ಎಲ್ಲ ಟೇಬಲ್ ವರ್ಕ್ ಮಾಡಿ ಒಂದೇ ದಿನದಲ್ಲಿ ನಮ್ಮ ಟೀಮ್ ಮುಗಿಸಿ ನಿನ್ನೆ ರಾತ್ರಿ ರಾಮ್ಲಲ್ಲಾ ಫೋಟೋ ಬಂತು ಒಂದು, ಅದನ್ನು ಇಮಿಡಿಯೇಟ್ ಆಗಿ ನಮ್ಮ ಇದರಲ್ಲಿ ಹಾಕ್ಬೇಕು ಸಾಂಗಲ್ಲಿ ಕೊನೆಯಲ್ಲಿ ಅಂತ ಹೇಳಿ. ಈಗ ನೀವು ನೋಡಿದ್ರಲ್ಲ ಬಾಲರಾಮ ಫೋಟೋ, ಅದನ್ನು ಎಡಿಟ್ ಆಗಿ ರಾತ್ರಿ 12:30 1 ಗಂಟೆಗೆ ಕಂಪ್ಲೀಟ್ ಆಗಿ ಸೊ ನೀವು ತೆರೆ ಮೇಲೆ ನೋಡಿದ್ರಿ. ಸೊ ಹೇಗನ್ನಿಸ್ತು ಅಂತ ಎಲ್ಲರೂ ಮನಸ್ಸಿನ ಮಾತುಗಳು ಬಂತು. ಜೊತೆಗೆ ನಮ್ಮ ರಾಜುಗೌಡರಿಗೆ ಒಂದೇ ಮಾತು ಹೇಳಿದೆ, ಅಣ್ಣ ನೀವು ನಮ್ಮ ಜೊತೆ ಇರ್ಬೇಕಣ್ಣ ಅಂತ ಹೇಳಿ. ಏನು ಹೇಳಿಲ್ಲ, ಆಯ್ತು ಬರ್ತೀನಿ. ಎಷ್ಟು ಸರಳವಾಗಿ ಅಂತ ದೊಡ್ಡ ವ್ಯಕ್ತಿ ಬರ್ತಾರೆ ಅಂದ್ರೆ ನನಗೊಂಥರ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಭಾಮಹರೀಶ್ ಸರ್, NM ಸುರೇಶ್ ಸರ್ ಅಂತನೂ ಹೋಗಿ ಅಲ್ಲಿ ಕರೆಯೋದಿಕ್ಕೆ ಅಂತ ಹೋದಾಗ, ನೀವು ನಮ್ಮ ಸೀರೀಸ್ ಅಂತೆ, ನಿಮ್ಗೆ ಏನ್ ಬೇಕು ಹೇಳಿ, ನನ್ನ ಮಗಳ ಮದುವೆ ಅದ್ದೂರಿಯಾಗಿ ಮಾಡಿದೀನಿ, ಅದಕ್ಕಿಂತ ಅದ್ದೂರಿಯಾಗಿ ಮಾಡ ಬನ್ನಿ ಅಂತ ಒಂದು ಹೊಸದಾಗಿ ರೀಸೆಂಟ್ ಆಗಿ ಅನೌನ್ಸ್ ಮಾಡ್ತಾರೆ. ಅದಕ್ಕೂ ನಾವು ಜೊತೆಲಿ ಇರ್ತೀವಿ ಅಣ್ಣ, ನೀವು ನಮ್ಮನ್ನ ಕರ್ಕೋಬೇಕಣ್ಣ ನೀವು. ಆಮೇಲೆ ನಾವೇನೇ ನಡ್ಕೊಂಡೋದ್ರು ಮಾರ್ಗದರ್ಶನ ಅಂದ್ರೆ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಮ್ಮ ACP ಶಂಕರ್ ಅಂತೂ ಬೆಳಿಗ್ಗೆ ಒಂದು ಫೋನು, ಸಂಜೆ ಏನಪ್ಪ ಏನ್ ಮಾಡ್ತಾ ಇದೆಯಾ ಅನ್ನೋ ತರ ಸ್ಟ್ರಿಕ್ಟ್ಲಿ ಈಸ್ ರೂಲಿಂಗ್, ಯಾವ ತರ ಹೀಗೆ ಇರ್ಬೇಕು ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಬಣ್ಕರ್ ಸರ್ ಅಂತನೂ ಎಲ್ಲಿದ್ಯಾ ಅಂತ ಅಷ್ಟು ಫ್ರೆಂಡ್ಲಿಯಾಗಿ ತುಂಬಾ ಚೆನ್ನಾಗಿ ನನ್ನ ಜೊತೆ ಮಾತಾಡ್ಕೊಂಡಿರ್ತಾರೆ. ಇನ್ ನಿರಂಜನ್ ದೇಶಪಾಂಡೆ ಅಂತನೂ ಕೇಳಾಗೆ ಇಲ್ಲ, ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸಾಂಗು ಡೇಟ್ ಕೊಟ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ನನಗೆ ಗೊತ್ತಿಲ್ಲ, ಬಣ್ಕರ್ ಸರ್ ಹೇಳ್ಕೊಟ್ಟಿದ್ದು. ಸೊ ಅದು ಕಮಿಟ್ ಆಗು ಅಂತ ಹೇಳಿ. ಸೊ ಆಮೇಲೆ ನಮ್ಮ ನೀತು ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿರ್ತಾರೆ. ಹೇಗೆ ಅಂತ ಹೇಳಿದ್ರೆ, ಈ ಸಾಂಗ್ ಬೇಕು ನೀತು, ಇದು ಚೇಂಜ್ ಮಾಡು, ಇದನ್ನ ಮಾಡೋದ್ರೆ ಇಮಿಡಿಯೇಟ್ಲಿ ಮಾಡಿ ಕಳ್ಸೋದು. ಮೊನ್ನೆ ಒಂದು ಸಾಂಗ್ ಮಾಡ್ತಿದ್ದಾರೆ, ನೀತು ಇದು ಆ ಶಬರಿದಿಕ್ಕೆ ಒಂದ್ ಸ್ವಲ್ಪ ಚೇಂಜ್ ಮಾಡು ಅಂತ ಹೇಳಿದ ತಕ್ಷಣ ಆಯ್ತು ಸರ್, ಓಕೆ ಡನ್. ಮಧ್ಯರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ ಆದ್ರೂ ವರ್ಕ್ ಮಾಡ್ತಿರ್ತಾರೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಇಷ್ಟೆಲ್ಲ ಆದ್ಮೇಲೂ ನಮ್ಮ ಮೇಡಮ್ಮು, ಯಾರು ಪ್ರಿಯಾಂಕಾ ಮೇಡಮ್ಮು, ನಿಜವಾಗ್ಲೂ ಅವರು ಯಾವಾಗ್ಲೂ ಸದಾ ನೀವೇನೇ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಅವ್ರನ್ನ ಹೋಗಿ ಕರೀರಿ, ಎಷ್ಟು ಏನು ನೋ ಪ್ರಾಬ್ಲಮ್ ಬರ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರ ಬೆಂಬಲ ಯಾವಾಗ್ಲೂ ನಮ್ಮಲ್ಲಿ ಇರುತ್ತೆ. ಸೊ ಥ್ಯಾಂಕ್ ಯು ಮೇಡಮ್. ಮತ್ತೆ ಇಷ್ಟೆಲ್ಲ ಕಾರಣಕ್ಕೆ ನಮ್ಮ ರೂಪಿಕಾ ಮೇಡಮ್, ನೀವು ನಿಜವಾಗ್ಲೂ ಸಾಧಿಸಿ ತೋರಿಸಿದ್ದೀರಿ. ಏನು ಅದು ಒಂದು ರಾವಣನ ಒಂದು ಸ್ಟೆಪ್ಸ್ ನಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನಿಮ್ಮ ಕಣ್ಣಿನ ಅಳತೆ ಎಷ್ಟು ದೂರದವರೆಗೂ ಹೋಗುತ್ತೆ ಅಂತ ಹೇಳಿ. ನಿಜವಾಗ್ಲೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಈ ಹಾಡು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ನಲ್ಲಿದೆ, ದಯಮಾಡಿ ಆಲ್ರೆಡಿ ರಿಲೀಸ್ ಆಗಿರುತ್ತೆ. ಹೋಗಿ ಯೂಟ್ಯೂಬ್ ಚೆಕ್ ಮಾಡಿ, ನಿಮ್ಮ ಕಮೆಂಟ್ಸ್ ಹಾಕಿ. ನಿಮ್ಮ ಎಷ್ಟು ಕಮೆಂಟ್ಸು ಹೋಗುತ್ತೋ ಅಷ್ಟು ಬೇಗ ಎಲ್ಲರಿಗೂ ರೀಚ್ ಆಗುತ್ತೆ. ಜೊತೆಗೆ ಶೇರ್ ಮಾಡಿ, ಸಾಧ್ಯವಾದಷ್ಟು ಆದರೆ ಆದಷ್ಟು ಶೇರ್ ಮಾಡಿ. ನಾವೆಲ್ಲರೂ ಶೇರ್ ಮಾಡಿ ರೀಚ್ ಆಗೋಣ. ಥ್ಯಾಂಕ್ ಯು. ಇದು ಅಯೋಧ್ಯೆಗೆ ಒಂದು ಸಣ್ಣ ಅಳಿಲು ಸೇವೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಈಗ